ಅಲ್ಲಿದು ಲೀಲಾ ಮತ್ತು ಪ್ರಕಾಶ ವರ್ಣನ ನಾನು ಎಷ್ಟಂತ ಹೇಳಿ. ಎಷ್ಟೋ ಚಂದ್ರ ಸೂರ್ಯಾದಿಗಳು ಈ ಸೂರ್ಯನಂತವ್ರಲ್ಲ. ಆ ಸೂರ್ಯಗಳು ಬ್ಯಾರೆ, ಅವ್ರ ಕಿರಣಗಳು ಬ್ಯಾರೆ. ಯಾಕೆ ಈ ಸೂರ್ಯ ಬಿಸಿಲು ಕಾಲದಲ್ಲಿ ಆತನ ತಾಪ ತಾಳುವುದು ಸಹಿತ ಆಗುವುದಿಲ್ಲ. ಅಂತ ಶೆಕೆ ಇತ್ತು, ಸಾವಿರಾರು ಕೋಟ್ಯಾವಧಿ ಸೂರ್ಯರಿದ್ರು ನಾವ್ಯಾಕಿದ್ದೇವೆ, ಸುಟ್ಕೊಂಡು ಸಾಯ್ತು. ಆ ಸೂರ್ಯ, ಆ ಲೈಟ್, ಆ ಪ್ರಕಾಶ ಬ್ಯಾರೆ ಉಂಟು. ಅದು ಹೇಳೋದಕ್ಕಿಂತಲೂ ಕೇಳುವುದಕ್ಕಿಂತಲೂ ಬುದ್ಧಿಕ್ಕಿಂತಲೂ ಅದಮ್ಯವಾದದ್ದು. ನೋಡಿದ್ದೇ ಪ್ರಮಾಣ. ಜೇ ಸೂರಜ್ ಸೂರಜ್ ಜ್ಯೋತಿ ಮುರಾರಿ ಚಂದ್ರ ಚಂದ್ರ ಕೋಟಿನ ಚಬಿಚಾಯಿ जी घट आकाश अवघट प्रकाश लख आकाश कोटिन परसाई. ಕೆಲವರು ಏನಂದ್ರು, ಇದು ಘಟಾಕಾಶದ ಮೇಲಿಂದು ಸಿದ್ಧಾಂತ ಇರಬಹುದು. ಘಟ ಆಕಾಶ ಅವಘಟ ಪ್ರಕಾಶ, ಘಟ ಇರಲಾರದೆ ಪ್ರಕಾಶದ. ಅಲ್ಲಿ ಕೋಟಿ ಆಕಾಶಗಳು ಅದರ ಸಾಮಾನ್ಯತ್ವಕ್ಕೇನು ಇಲ್ಲ. ಅಂಥ ಸ್ವಯಂಭೂ ಶಕ್ತಿ. यह लीला कुछ अजब पेशती उलट पलट कोई गुरुमुख पाई. ಈ ಲೀಲಾ, ಈ ಅನುಭವ ಏನದಂದ್ರೆ ಬಹಳ ಆಶ್ಚರ್ಯಕರವಾದದ್ದು. ಯಾ ಪುರುಷರು ಮನ್ಮುಖತಾಯಿ ಬಿಟ್ಟು ಗುರುಮುಖತಾಯಿ ಧಾರಣ ಮಾಡಿ ಈ ಪ್ರಪಂಚದಿಂದ ಮನಸ್ಸಿಗೆ ತಿರುವಿ ಅಂತರದಲ್ಲಿ ಶಬ್ದದಲ್ಲಿ ಕೂರಿಸಿ ಸಾಧನೆ ಮಾಡಿ ಆ ಸ್ಥಿತಿಗೆ ಯಾರಿಗೆ ಹೋಗಿ ಮುಡ್ತಾರಂದ್ರೆ ಅವ್ರದ್ದು ವಿಷಯ. ನಮಗೆ ಚೇಳಿನವಂತರು ಬರೋದಿಲ್ಲ, ಹಾವಿನ ಪುಟ್ಟ ಹೋಗಿ ಕೈ ಹಾಕೋದು, ಹಾವು ಕಚ್ಚೋದು, ಸತ್ತು ಹೋಗೋದು, ಗೊತ್ತೇ ಆಗ್ಲಿಕ್ಕಿಲ್ಲ. ಅದು ರಹಸ್ಯ. कालग बरने भेद अगाधा जो कोई लावे सुन समाधा. ಈ ಭೇದ ಮತ್ತು ಈ ಅನುಭವ ಎಷ್ಟಂತ ನಾನು ವರ್ಣನೆ ಮಾಡಿ ಹೇಳಿ. ಯಾವತ್ತು ಯಾವ ಪುರುಷರು ಆ ಶೂನ್ಯ ಸಮಾಧಿಯಲ್ಲಿ ಅರೂಢರಾಗಿರ್ತಾರೋ ಅವರಿಗೆ ಇದು ಗೊತ್ತಾಗ್ತಕ್ಕಂಥ ಮಾತು. ನಮ್ಮ ಮನಸ್ಸು ಇಂದ್ರಿಯಾಧೀನ, ಮಾಯಾಧೀನ. ಅದಕ್ಕೆ ನಾವೇನಂತ ಏನ್ ಮಾಡ್ಬೇಕ್ರಿ, ಪುರುಷತ್ತಿಗೆ ಸಿಗುವಲ್ಲ. ಇನ್ನು ಅಂಥವ್ರಿಗೆ ಇದು ಸಿಕ್ಕಿತ್ತ, ಇವ್ರಿಗೆ ಪುರುಷತ್ತಿಗೆ ಯಮದೂತರಲ್ಲೇ ಸಿಗ್ತದೆ. समझ बूझ गूंगे गुड़ खाई अकस अकह की बात निराई. ಇದು ಹೇಗದ ಈ ಅನುಭವದ ತಿಳುವಳಿಕೆ ಅಂದ್ರೆ, ಮೂಕನಿಗೆ ಮಿಠಾಯಿ ಕೊಟ್ಟು ಕಡೆ ಕೇಳಿದ್ರು ಅದು ಹೇಗ, ಒಳಗೇನು ಸೀದ ಅನುಭವ ಅದ, ಹೇಳಲಿಕ್ಕೆ ಬಾಯಿಲ್ಲ. ಅದರಂತೆ ಈ ಅನುಭವ ಸಿದ್ಧಾಂತದ ಹೊರಗೆ ಉದಾಹರಣೆ ಕೊಡುವುದಕ್ಕೆ ಯಾವುದೂ ಅದರ ಸಾಮ್ಯತಾದಲ್ಲಿ ಇನ್ನೊಂದು ಪದಾರ್ಥ ಇಲ್ಲ. ಏನಂತ ಹೇಳೋದು, ಇದಕ್ಕಿದ್ದಂಗ ನೀವು ಅಲ್ಲಿ ಹೋಗಿದ್ದೆ ಒಂದೇ ಪ್ರಮಾಣ. राधा स्वामी राज परघट कर परसाई. ಮತ್ತೇನಂತಾರೆ, ಇದು ಗುಪ್ತವಾದಂತ ರಹಸ್ಯ ನಾನಿದು ಪ್ರಗಟ ಮಾಡಿ ಸರ್ವರಿಗೆ ತಿಳಿಯುವಂಗೆ ತಿಳಿಸಿದ್ದದ. ನಾನು ಎಲ್ಲಿ ಗುಪ್ತ ಇಟ್ಟಿಲ್ಲ ಇದಕ್ಕೆ. ಏನು राधा स्वामी काम क्रोध नगर बहु भरिया मिल साधु खंडल खंडारी. ಶ್ರೀ ಗುರು ನಾನಕ್ ದೇವರ ಪಶ್ಚಾತ್ ನಾಲ್ಕನೇ ಪೀಠದಲ್ಲಿ ಆದಂತಹ ಮಹನೀಯರ ವಾಕ್ಯ. ಏನು ಪ್ರತಿಪಾದನೆ ಮಾಡ್ತಾರಂದ್ರೆ, ಪ್ರತಿಯೊಬ್ಬರು ತಮ್ಮ ತಮ್ಮ ಹೃದಯ ಶೋಧನೆ ಮಾಡಿದ್ರೆ ತಮಗೂ ಗೊತ್ತಾಗಬಹುದು
ಏನೇನು ಇದರಲ್ಲಿ ತುಂಬ್ಯದ ಅನ್ಬೋದು. ನಾವು ನಮ್ಮ ಅಂತರ ಶೋಧಕರಾದ್ರೆ ನಮಗೆ ಗೊತ್ತಾಗ್ತದೆ ಇದರಲ್ಲಿ ಏನದ. ಏನೇನದ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ರಾಗ, ದ್ವೇಷ, ಈರ್ಷ್ಯಾದಿಗಳು ತುಂಬಿಬಿಟ್ಟವು ಇದರಲ್ಲಿ. ಪ್ರತಿಯೊಬ್ಬರು ತಮ್ಮ ಹೃದಯ ಶೋಧನೆ ಮಾಡಿ ನೋಡ್ರಿ, ಎಲ್ಲರೂ ಹೃದಯದಲ್ಲಿ ಇದ್ದಾವೆ, ವಾಸ ಮಾಡ್ಕೊಂಡು ಕೂತಾವೆ ಎಷ್ಟೋ ಕಾಲಾಂತರದಿಂದ. ಮೂಲ ಸಾಧು ಖಂಡಲ ಖಂಡಾಯಿ, ಈ ಕಾಂಕ್ರೋಧಾದಿಗಳ ಗುಣಕ್ಕೆ ದೂರ ಮಾಡುವುದಕ್ಕಾಗಿ ನಾವು ಹೊರಗೆ ಕ್ರಿಯಾ, ಕರ್ಮ, ಉಪಚಾರ, ವ್ರತ, ನಿಯಮ, ಉಪೋಷಣ ಅಥವಾ ತೀರ್ಥಯಾತ್ರೆ, ಭ್ರಮಣ, ಯೋಗ ಸಾಧನ, ಜ್ಞಾನ ವಗೇರೆ ಎಲ್ಲ ಸಾಧನೆಗಳು ಸಿದ್ಧಪಡಿಸಬೇಕು. ಅಂದರೂ ಒಳಗಿದ್ದಂಥ ನಮ್ಮ ಕಾಮಕ್ರೋಧಾದಿಗಳು ಕಮ್ಮಿ ಆಗಲಿಲ್ಲ. ಹೊರಗಿನ ಸಾಧನದ ಮರ್ಯಾದೆಗೋಸ್ಕರ ಅವು ಒಳಗೆ ಮತ್ತಿಷ್ಟು ಗುಪ್ತಾಗಿ ಹೊರತಾಗಿ ಒಳಗಿನ ಹೋಗಲಿಲ್ಲವು. ನಾನೀಗ ಸಾಧುವಾಗಿನಿ ಅಥವಾ ಇಂಥ ಕ್ರಿಯಾ ಕರ್ಮಾದಿಗಳು ಮಾಡ್ತೀನಿ, ಇಂಥ ಗುಣಗಳು ಇಟ್ಟುಕೊಂಡು ನಾನು ಇವು ಮಾಡಿದ್ರೆ ಜಗತ್ತಿದವರು ಏನಂದಾರು ಮರ್ಯಾದೆ ಕಂಡು ಏನಂದ್ರೆ ಹೊರಗೆ ಮಾತ್ರ ಸಾಪಾಗಿ ತೋರ್ಲ, ಒಳಗೆ ಮತ್ತಿಷ್ಟು ಏನಂದ್ರೆ ಘಾತವಾಗಿ ಒಳಗೆ ತೋರಣೆವಾದ ಗುಪ್ತವಾಗಿ ಕೂತು ಬಿಟ್ಟವು. ಹೊರಗೆ ಏನಂದ್ರೆ ಬೇಕಾದಷ್ಟು ಜನರಿಗೆ ತೋರಿಸುವುದಕ್ಕಾಗಿ ಸಾಧುನೂ ಆದ, ಆಚಾರ್ಯನೂ ಆದ, ವೇದಜ್ಞನೂ ಆದ, ಗುಣ ವಿಜ್ಞಾನಿ, ಯೋಗಿ, ಜತಿ, ಪತಿ ಏನೇನೋ ಆಗ್ಬಿಟ್ಟ. ಒಳಗೆ ಅವು ಪ್ರಬಲಾಕೋತ್ ನಡೆದು ಎಲ್ಲಿಯವರೆಗೂ ನೀನು ಸತ್ಯ ಸಾಧುಗಳ ಸಮಾಗಮದಲ್ಲಿ ಹೋಗುವುದಿಲ್ಲ, ಅಲ್ಲಿವರೆಗೂ ಅವಕ್ಕೆ ತಿಳಿಯೋದೇ ಕಷ್ಟ ಆಗಿರ್ತದ. ಸಾಧುಗಳು ಏನ್ ಮಾಡಿರ್ತಾರಂದ್ರೆ ಅವು ಒಳಗೆ ಇದ್ದುದಕ್ಕೆ ಒಂದೊಂದಕ್ಕೆ ಏನದಂದ್ರೆ ದಿನಾಲು ಏಟ್ ಹಾಕ್ತಾರೆ. ಅವು ಒಳಗಿಂದೊಳಗೆ ಕರ್ಕೊತ್ ನೋಡ್ಬಿಡ್ತಾವ. ಅಲ್ಲಿ ಹಾರ ಕೂಡಲೇ ಇವು ಭಯಪಡ್ತಾವ, ಇದು ನನಗೆ ಬಿತ್ತಿ ಅಂತ ಹೇಳಿ ಭಯಪಡ್ತಾವ. ಮರ್ದಿವಸ ಏನಂದ್ರೆ ಅಷ್ಟವು ಪ್ರಬಲವಾಗಿ ತನ್ನ ಶಕ್ತಿ ಪ್ರಗತಿ ಮಾಡುವುದಿಲ್ಲ. ಅದಕ್ಕೆ ಮೂಲ ಸಾಧು ಖಂಡಲ ಖಂಡಾಯಿ, ಇಂಥ ಸತ್ಯವಾದ ಈ ಸಾಧುಗಳ ಸಮಾಗಮದಲ್ಲಿ ಹೋಗಿ ಅವಕ್ಕೆ ತುಂಡು ತುಂಡು ಮಾಡಿ ನೀನು ಹೊರಗೆ ಬಿಸಾಕು. ಅವ್ರ ನೆನಪಿಗೆ ನಿನ್ನ ಹೃದಯದಲ್ಲಿ ಆಗಬಾರ್ದು. ಅಂದ್ರೆ ನಿನ್ನ ಹೃದಯ ಶುದ್ಧ ನಿರ್ಮಲ ಆಗ್ತದೆ. ಆ ವೇಳೆಯಲ್ಲಿ ನಿರ್ಮಲ ರೂಪವಾದಂತಹ ಪರಮಾತ್ಮನಲ್ಲಿ ಕೂಡುವುದಕ್ಕೆ ನೀನು ಯೋಗ್ಯನ ಆಗ್ತೀನಿ. ಕಾಮ ಕ್ರೋಧ ನಗರ ಬಗು ಭರಿಯ ಮಿಲ ಸಾಧು ಖಂಡಲ ಖಂಡಾರಿ ಊರ ಬಲಿಕತ ಲಿಖೆ ಗುರು ಪಾಯಿಯ ಮನ ಗರಳು ಮಂಡಲ ಮಂಡಾರಿ. ಆವಾಗ ನಿನ್ನ ಭಾಗ್ಯೋದಯದ ಸಮಯ, ನಿನ್ನ ಹೃದಯದೊಳಗಿನ ದುರ್ಗುಣಗಳೆಲ್ಲ ದೂರ ಆದ್ರೆ ನಿನಗೆ ಆ ವೇಳೆಯಲ್ಲಿ ಗೋಚರಕ್ಕೆ ಬರ್ತದೆ, ನಂದು ಈಗ ಭಾಗ್ಯೋದಯದ ಸಮಯ. ಅಂಥ ಸಮಯಕ್ಕೆ ಸದ್ಗುರು ಕೃಪೆ ಮಾಡಿ ನಮಗೆ ಭೇಟಿಯಾಗಿ ನಮ್ಮ ಚಿತ್ತ ಏನದಂದ್ರೆ ಆ ಚೇತನ ರೂಪವಾದಂತಹ ಶಬ್ದ ಶಕ್ತಿಯಲ್ಲಿ ಕೂರಿಸಿ ಬಿಡ್ತಾರೆ. ನಾವು ದಿನಾಲೂ ಅಭ್ಯಾಸ ಮಾಡ್ತಿರ್ಲಿಕ್ಕಾಗಿ ಪ್ರಪಂಚ ತನ್ನಷ್ಟಕ್ಕೆ ತಾನೇ ಬಿಡುಗಡೆ ಆಗ್ತದೆ. ಅಂತರ್ಶಕ್ತಿಯಲ್ಲಿ ನಾವು ಜಾಗೃತರಾಗ್ತೇವೆ. ಇದು ಏನದಂದ್ರೆ ಪಾಪಾದಿಗಳಿಗೆ ದೂರ ಮಾಡತಕ್ಕಂಥದ್ದು ಅಥವಾ ಕಾಮಕ್ರೋಧಾದಿಗಳಿಗೆ ದೂರ ಮಾಡತಕ್ಕಂಥದ್ದು ಇದು ಒಂದೇ ವಿಧಿ. ಮತ್ತೇನಂತಾರೆ, ಅಂಥ ಸಾಧುಗಳು ಸಿಕ್ಕರೆ ನೀನೇನ್ ಮಾಡು,
ಅನನ್ಯ ಭಾವದಿಂದ ಹೋಗಿ ಕೈ ಜೋಡಿಸಿ ನಮಸ್ಕಾರ ಮಾಡುವುದು ಅಥವಾ ದಂಡ ನಮಸ್ಕಾರ ಮಾಡುವುದು, ಅದೇ ಮಹತ್ ಪುಣ್ಯ. ಪ್ರಪಂಚದಲ್ಲಿ ಇದ್ರ ವಿನಃ ಮತ್ತೆ ಇನ್ನೊಂದು ಪುಣ್ಯನೂ ಇಲ್ಲ. ಹೊರಗೆ ನೀವು ಏನು ಮಾಡಿದ್ದು ಪುಣ್ಯ, ಅದನ್ನು ಶುಭ ಕರ್ಮ ಅನಿಸಬಹುದು. ಪರಂತು ಮನಸ್ಸಿಗೆ ಶುದ್ಧತ್ವ ಮಾಡಬೇಕಾದ್ರೆ ಇದೇ ಒಂದು ಪುಣ್ಯ ಮಹಾಶ್ರೇಷ್ಠವಾದದ್ದು. ಧನದ್ರವ್ಯಾದಿಗಳ ಪುಣ್ಯಕರ್ಮ ಶುಭ ಕರ್ಮ ಮಾಡತಕ್ಕಂಥದ್ದು. ನೀನು ಈಗ ₹1,00,000 ಕೊಟ್ಟರೆ 10 ಲಕ್ಷ ಪರಮಾತ್ಮನ ಕೃಪೆ ಮಾಡಿ ನಿನಗೆ ಕೊಡಬಹುದು. ಪರಂತು ಮನಸ್ಸು ಶುದ್ಧಿ ಆಗಲಿಲ್ಲ. ಮನಸ್ಸು ಶುದ್ಧ ಆಗುವುದಕ್ಕಾಗಿ ಸಾಧುಗಳ ಸಮಾಗಮವೇ. ಅವರಲ್ಲಿ ಅನನ್ಯ ಭಾವದಿಂದ ಹೋಗಿ ಬೇಡಿಕೊಂಡು ಅವರು ಏನಂತಾರೆ, ನಂತರದಲ್ಲಿ ಆ ಪರಮಾತ್ಮ ಕೂಡುವುದಕ್ಕಿಂತ ನಿಜವಾದಂತಹ ಮಾರ್ಗವೇ. ಆ ಮಾರ್ಗದಲ್ಲಿ ನೀನು ಸಾಧನೆ ಮಾಡಿ ಅದು ಪ್ರಾಪ್ತ ಮಾಡಿಕೊಂಡಿದ್ದಾದ್ರೆ ನಿನ್ನಂತರದಲ್ಲಿ ಆ ದಿವ್ಯ ಶಕ್ತಿ ಪ್ರಗಟ ಆಗ್ತದೆ, ಪಾಪಾದಿಗಳೆಲ್ಲ ದೂರ ಆಗ್ತಾವಂತ ಅವ್ರ ಬೋಧ. कर साधो अंजुली पुण्यवड़ा कर दंडवत पुण्यवड़ा साकत कर रस साधना जानिया दिन अंतर में कंडा ಸಾಕತ್ ಅಂತಾರ ಮನಮುಖ ಪುರುಷರಿಗೆ. ಮನಮುಖ ಪುರುಷರು ಆ ಪರಮಾತ್ಮನ ಪರಮಾನಂದ ಸುಖ ಗೊತ್ತಿರಲಾರ್ದೆ ಮಮಕಾರ ವಶಾತ್ ಏನದಂದ್ರೆ ಅನೇಕ ಕುಕರ್ಮಕ್ಕೆ ಒಳಪಟ್ಟು ಮತ್ತಿಷ್ಟು ಏನದಂದ್ರೆ ಅಹಂಕಾರ ರೂಪವಾದಂತಹ ಮೂಲ ಅವರ ಹೃದಯದಲ್ಲಿ ಜಳಕೋಟೆ ನಡೀತು ಹೊರತಾಗಿ ಅದಕ್ಕೆ ಮುಳ್ಳು ಕಿತ್ತೋದಾಗಲಿಲ್ಲ. ಪ್ರತಿಯೊಂದು ಸಮಯದಲ್ಲಿ ಏನಂತ ನಾನು, ಅದೇ ಮಹಾಮುಳ್ಳ ನಿಮ್ಮ ಹೃದಯದಲ್ಲಿ ಅದು ಯಾವತ್ತೂ ಚುಚ್ಚುತ್ತಿರ್ತದ. जो जो चले तुम्हें दुख पावेगी जम काल सगे सिर दंडा ಹೇಗೆ ನಿನ್ನ ಆಯುಷ್ಯ ಬೆಳಕೋಟ್ ಹೋಗ್ತದೋ ಹಾಗೆ ಆ ಅಹಂಕಾರವೂ ಬೆಳಕೋಟ್ ಹೋಗ್ತದೆ, ಆ ಮುಳ್ಳವು ದೊಡ್ಡದಾಕೊಟ್ಟು ಹೋಗ್ತದೆ. ಕಡೆಗೆ ಶರೀರ ಬಿಟ್ಟ ನಂತರ ಯಮದೂತರು ನೀನು ಮಾಡಿದಂತಹ ಕುಕರ್ಮ ಮತ್ತು ಪಾಪಕ್ಕಾಗಿ ದಂಡನೆ ಕೊಟ್ಟು ನರಕದಲ್ಲಿ ಹಾಕಿಬಿಡ್ತಾರೆ. ಈತನಿಗೆ ಮನುಷ್ಯ ಶರೀರ ಸಿಕ್ಕು ಮನುಷ್ಯರತ್ತ ಕಾರ್ಯ ಮಾಡಲಿಲ್ಲ, ಇನ್ನು ಪಶುವಾದಿ ಯೋನಿಗಳಿಗೆ ಹೋಗ್ತಕ್ಕಂಥವನು ಅಂತ ಹೇಳಿ ನರಕಾದಿಗಳ ದಂಡನೆ ಮಾಡಿ ಮತ್ತೆ 84 ಲಕ್ಷ ಯೋನಿಗಳ ಭ್ರಮಣ ಮಾಡಬೇಕಾಗ್ತದೆ. हर जाने सरकार नाम समाने दुख जन्म मरण भवखंडा ಒಂದು ನುಡಿ ಏನದಂದ್ರೆ ಮನಮುಖರದು, ಒಂದು ನುಡಿ ಏನದಂದ್ರೆ ಭಕ್ತರು ಅಥವಾ ಗುರುಮುಖ ಜನರು. ಇನ್ನು ಭಕ್ತ ಜನರು ಏನು ಮಾಡ್ತಾರೆ, में प्रभु देव हर रात रात वडवडा ಅಂಥ ಪರಮ ಸುಖಕ್ಕೆ ಪ್ರಾಪ್ತಾಗಿ ಪ್ರಾರ್ಥನೆ ಮಾಡ್ತಾರೆ, ಹೇ ಸದ್ಗುರು ನಾನು ಮಹಾದೀನನು, ಅಧಮನು, ನೀಚನು, ಪಾಪಿ, ನಾನು ನಿನ್ನ ಅಧೀನಾಗಿ ಬಂದೀನಿ, ನನಗೆ ನೀನು ಯಾವತ್ತೂ ರಕ್ಷಾ ಮಾಡಿ ಕಾಪಾಡು. जन नानक नाम आधारे हर नामे ही सुख मंडा ನನಗೆ ನಿನ್ನ ನಾಮದ್ದು ಒಂದೇ ಆಧಾರ, ಅದು ಸುಖದ ಭಂಡಾರ. ಯಾವತ್ತೂ ನಿನ್ನ ದುರ್ಗ ನೀನು ಕಾಪಾಡು, ನನ್ನಲ್ಲಿ ಏನೂ ಇಲ್ಲ. जन नानक नाम आधारे हर नामे ही सुख मंदा सूर संग्राम को देख भागे नहीं, सूर संग्राम को देख भागे नहीं, देख भागे सोई सोर नादी. ಸದ್ಗುರು ಕಬೀರ್ ಸಾಹೇಬರು ವಾಕ್ಯ.
ಭಕ್ತಿ ಅಂದ್ರೆ ಸಾಧಾರಣ ವಿಷಯ ಅಲ್ಲ, ಮಹಾ ಕಠಿಣ ವಿಷಯ. भक्ति सब कोई करे, धर्म ना करे, धर्म जंजाल दुख भारी. सूर ಪುರುಷರ ಉದಾಹರಣೆ ಕೊಟ್ಟು ಹೇಳ್ತಾರೆ, ಸೂರ್ಯನಾದಂತಹ ಪುರುಷನು ಶಸ್ತ್ರಬಂಧೂತನಾಗಿ ರಣಮೈದಾನದಲ್ಲಿ ನಿಂತ ಕಾಲದಲ್ಲಿ ಆ ಸೇನಾ ಮಿಲಿಟರಿ ಒಳಗೆ ನೋಡಿ ಅವನು ಭಯಪಡೆಯೋದಿಲ್ಲ. ಅವನ ಎದುರು ಏನಿರ್ತದಂದ್ರೆ, ನಾನು ಶತ್ರುಗಳ ಮೇಲೆ ವಿಜಯ ಯಾವ ಎಳ್ಳದಲ್ಲಿ ಹೊಂದಲಿ ಮತ್ತು ಯಾವಾಗ ಇವರಿಗೆ ಸೋಲಿಸಲಿ ಅನ್ನುವುದು ಒಂದೇ ಇರ್ತದೆ, ತನ್ನ ಪ್ರಾಣದ ಆಶಾ ಸಹಿತ ಇರುವುದಿಲ್ಲ. ಆ ಸೂರ್ಯ ಪುರುಷನ ಯುದ್ಧ ಆದ ಕೂಡಲೇ ಜಯ ವಿಜಯದ್ದು ಅವನಿಗೆ ತತ್ಕಾಲದ ಗೋಚರದಲ್ಲಿ ಬರ್ತದೆ. ಪರಂತು ಭಕ್ತನ ಯುದ್ಧ ಶ್ವಾಸ ಇರುವವರಿಗೆ ಸಾಯುವವರಿಗಿನ ಯುದ್ಧದ. ಆ ಸೂರ್ಯ ಪುರುಷನ ಎದುರೇನದ ಸೇನಾ ಮಿಲಿಟರಿ ಶಸ್ತ್ರಾದಿಗಳು ಕಾಣ್ತಾವೆ. ಭಕ್ತನ ಎದುರಿದ್ದಂತಹ ಸೇನಾ ಮಿಲಿಟರಿ ಶಸ್ತ್ರ ಯಾವೂ ಕಾಣಿಸುವುದಿಲ್ಲ. ಇನ್ನೂ ಯುದ್ಧವೇ ಅದ. ಅಲ್ಲಿ ಮನಸ್ಸು ಸೇನಾಪತಿ, ಇಂದ್ರಿಯಗಳು ಮತ್ತು ಸಂಕಲ್ಪ ವಿಕಲ್ಪ ಮಾಯಾವಿ ವಿಚಾರ ರೂಪವಾದಂತಹದ್ದು ಒಂದು ಮಿಲಿಟರಿ ದಂಡ ನಿಂತು ಬಿಟ್ಟದ. ಮನಸ್ಸು ಯಾವ ಎಡದಲ್ಲಿ ಯಾವ ಶಸ್ತ್ರದಿಂದ ಕೆಡವಿತ್ತೋ ಅದು ಗೊತ್ತೇ ಆಗುವುದಿಲ್ಲ. ಭಕ್ತನಾದರೂ ಆ ಮನೋಮಯವಾದಂತಹ ಪೈಕನ್ ಮಿಲಿಟರಿ ಎದುರು ಯುದ್ಧ ಮಾಡುವುದದ. ಅಂಥ ಭಕ್ತ ಪುರುಷರ ಯುದ್ಧಕ್ಕೆ ಅಥವಾ ಭಕ್ತಿಗೆ ನಿಂತ ಕಾಲದಲ್ಲಿ ಅವರು ಹಿಂದಕ್ಕೆ ನೋಡುವುದಿಲ್ಲ. ಹಿಂದಕ್ಕೆ ನೋಡಿದ್ರೆ ಭಕ್ತಿ ಅಲ್ಲ, ಕಡೆಗೆ ಮಾಡದ. ಕಡೆಗೆ ಮಾಡದ ಭಕ್ತಿ ದೃಢವಿಲ್ಲದಗಾಳುತ್ತೆ. ದೃಢನೊಳಿಯಾಗಿದರೆ ಎಂತೂ ಒಳಿವನಯ್ಯ. ಕಡೆಗೆ ಮಾಡದ ಭಕ್ತಿ ದೃಢವಿಲ್ಲದಗಾಳುತ್ತೆ. ಈಗ ತನ್ನ ಗ್ರಾಮದಲ್ಲಿ ಯಾರಾದರೂ ಹೋಗಿ ಮಿಲಿಟರಿಯಲ್ಲಿ ಸೇರಿದ್ದಾದ್ರೆ ಅವರು ಕೆಲವು ದಿವಸದ ನಂತರ ರಜಾ ತಗೊಂಡು ಗ್ರಾಮದಲ್ಲಿ ಬಂದ ಕಾಲದಲ್ಲಿ ಅವರು ಕೋಟ ಬೂಟ ಎದುರಿಸಿ ನಡೆಯೋದು, ಅವರು ಏನದಂದ್ರೆ ಸುಬೇದಾರ್, ಮೇಜರ್ ಸುಬೇದಾರ್, ಕ್ಯಾಪ್ಟನ್ ಮತ್ತೊಂದು ಪದವಿಗಳು ಪಡೆಯೋದು, ಇದೆಲ್ಲ ನೋಡಿ ಗ್ರಾಮದಲ್ಲಿ ಇದ್ದವರಿಗೂ ನಾನು ಹೋಗಿ ಮಿಲಿಟರಿಯಲ್ಲಿ ಭರ್ತಿ ಆದ್ರೆ ಒಳ್ಳೆಯದು ಅಂತ ಅಪೇಕ್ಷೆ. ಒಬ್ಬನು ಅವರಂತೆ ಹೋಗಿ ಭರ್ತಿ ಆಗಿಬಿಟ್ಟ. ಭರ್ತಿ ಆದ ಕೂಡಲೇ ಅಕಸ್ಮಾತ್ ಕೆಲವು ದಿವಸ ಪ್ರೈವೇಟ್ ವಗೇರೆ ಆಯ್ತು, ಇನ್ನೇನು ಬಂದೂಕ ಎಲ್ಲ ಸಿಕ್ಕು. ಕೆಲವು ದಿವಸದ ನಂತರ ಯುದ್ಧಕ್ಕೆ ಹೋಗಿ ನಿಲ್ಲುವ ಸಮಯನೇ ಬಂತು. ಆ ವೇಳೆಗೆ ನೀನು ಭಯ ಬಂತು, ನಾನು ಸಾಯ್ತೀನಿ. भैयनते भैये फौज के सरदार लड़ने के घसर फसर राशन खाने को तैयार है. ಅಲ್ಲಿ ಬಂದ ನೀತಿ ನೋಡಿ ಕೂಡಲೇ ಅವನು ಗಾಬರಿ ಆಗ್ಬಿಟ್ಟ. ಏನ್ ನೋಡ್ಬೇಕು, ಸಾಯ್ತೀನಿ, ನಾನು ಹೆಂಡ್ರ ಮಕ್ಕಳಿಗೆ ಏನ್ ಗೊತ್ತೀನಿ. ಅವಾಗ ಇಂಥ ಸಮಯಕ್ಕೆ ಹೇಗೆ ತಪ್ಪಿಸಬೇಕು, ಹೋಗಿ ಸದ್ದು ಕಲಿಸಿ ನೀರು ಕುಡಿದ್ಬಿಟ್ಟ. ಬೇದಿಗಳು ಶುರುವಾದ ಹಾಸ್ಪಿಟಲ್ ಹೋಗಿ ಹಾಕಿಬಿಟ್ರು. ಆ ಯುದ್ಧ ಸಮಾಪ್ತ ಆದ ಕೂಡಲೇ ಮತ್ತೆ ಬಂದು ತಗೊಂಡು ಸಿದ್ಧವಾಗಿ ನಿಂತುಬಿಟ್ಟ. ಇಂಥದ್ರ ಹೆಸರು ಭಕ್ತರಾಗಿ ಇವರು.
ಯಾವ ಕಾಲದಲ್ಲಿ ಎಲ್ಲ ಕಡೆದಿಂದ ಕೀರ್ತಿ ಸಿಕ್ಕಿ ಚಂದಸ್ವಾಮಿ ಅಂತ ಹೇಳಿ ಎಲ್ಲರೂ ನಮಸ್ಕಾರ ಮಾಡಿ ಅವರು ಪೂಜಾ ಪುನಸ್ಕಾರ ಉಪಚಾರ ಮಾಡಿ ಅಥವಾ ಧನ ಸಂಪತ್ತಾದಿಗಳು ಕೊಟ್ಟು ಕಾಪಾಡುವ ಕಾಲದಲ್ಲಿ ದೊಡ್ಡ ಸ್ವಾಮಿ ಆಗ್ತೀತ. ಅಕಸ್ಮಾತ್ ಎಲ್ಲರ ಕಡೆಯಿಂದ ನಿರಾದರೆ ದ್ರವ್ಯ ಸಿಗಲಾರದ ಪಕ್ಷದಲ್ಲಿ ತೊಂದರೆ ಉಂಟಾದ ಕೂಡಲೇ ಬ್ಯಾಡಿಗೆ ಸನ್ಯಾಸಾಶ್ರಮ ಸ್ವಾಮಿ ಆಗೋದು ನಡಿ ಮನೆಗೆ. ಇದ್ರ ಹೆಸರು ಭಕ್ತರಲ್ಲ. ಯಾಕೆ ನಿಜವಾಗಿ ಆ ಪರಮಾತ್ಮೆಯಾಗಿ ಭಕ್ತಿ ಮಾಡಿದ್ದಾದ್ರೆ ಯಾಕೆ ಇವರು ಹಿಂದಕ್ಕೆ ಮತ್ತೆ ತಿರುಗಿ ಸಂಸಾರ ಕಡೆ ನೋಡ್ತಿದ್ರು ಅಂದ್ರೆ ಇವರು ಆಗಲಾರ ಪಕ್ಷಕ್ಕೆ घर में हुआ खटपट, चला बाबा के मठ में, बाबा ने बताया काम, केला भया अंतराम. ಮನೆಯಾಗ ಒಂದು 4-6 ಮಕ್ಕಳಾದು ಆಯ್ತು. ದಿನಾಲು ದುಡಿಕೊಂಡು ಅವ್ರಿಗೆ ಹಾಕಬೇಕಾಯ್ತು. ಇನ್ನು ಶರೀರ ವೃದ್ಧಾಪ ಕಾಲ ಬಾಳೆ ಕಷ್ಟಕರವಾಗಿ ಕಂಡು ಏನಂತ ನೀವು ಚಟ್ಪಟಿಯಲ್ಲಿ ಯಾಚರಿಬೇಕು, ಬಿಟ್ಟುಗಡೆ ಹೋಗಂದು ಸನ್ಯಾಸ ಆಗ್ಬಿಟ್ಟ. ಅಲ್ಲಿ ಹೋಗಿ ಒಂದು ಸ್ವಾಮಿಗಳ ಮಠ ಸೇರಿದ. ಸ್ವಾಮಿಗಳು ಮನೆಯಲ್ಲಿಂತಲೂ ಹೆಚ್ಚಿನ ಕೆಲಸ ಹೇಳಿದ್ರು. ಓಹೋ, ಯಾವ ಕಟ್ಕಟ ತಾಳಾರ್ದು ನಾನು ಇಲ್ಲಿ ಬಂದಿದ್ದೆ, ಇಲ್ಲಿ ಅದಕ್ಕಿಂತಲೂ ಹೆಚ್ಚಿಗದ. 3 ಗಂಟೆಗೆ ಎದ್ದು ಹೋಗ್ಬಿಟ್ಟು ಎತ್ತಲಾಗುವ ಅಂಥವ್ರ ಕಡೆಯಿಂದ ಇದು ಭಕ್ತಿ ಆಗೋದಿಲ್ಲ. ಭಕ್ತಿ ಅಂದ್ರೆ ಏನು? ಭಗವಂತನ ರೂಪ ಆಗ್ತಕ್ಕಂಥದ್ದು. ಭಕ್ತಿ ಅಂದ್ರೆ ಬೇರೆ ಒಂದಲ್ಲ, ನೀನೇ ಭಗವಂತನಾಗಬೇಕಾಗಿದೆ. ನಿಮ್ಮಲ್ಲಿರ್ತಕ್ಕಂತಹ ದೋಷಾದಿಗಳು ಲೋಭಾದಿಗಳು ದೂರ ಆದ್ರೆ ನೀನು ಭಕ್ತನಾಗಬಹುದು. ಇಲ್ಲಿದ್ರೆ ಮತ್ತೆ ತಿರುಗಿ ಜಗತ್ತಿನಲ್ಲಿ ಬಂದು ಸೇರಬಹುದು. ಬಾಳೆಗೆ ಫಲವಾಯಿತೆ ಕಡೆನೋಡ, ರಣರಂಗದಲ್ಲಿ ಸಾಧುವನು ಕಾರಂಗೆ ಹೆಸರಿಸುತ್ತೆ ಕಡೆನೋಡ. ಮಾಡುವ ಭಕ್ತರಿಗೆ ಮನವೀನವಾದರೆ ಅದ ಕಡೆ ಕೂಡಲ ಕುಂದನದೇ. ಮಹನೀಯರೆಲ್ಲ ಆ ಭಕ್ತಿ ಸ್ಥಿತಿ ಭಕ್ತಿ ಲಕ್ಷಣಗಳು ಹೇಳಿ ಕೂಗಿ ಹೋಗ್ಯಾರ. ಪರಂತು ಮನಸ್ಸು ಏನಂದ್ರೆ ಆ ರಹಸ್ಯಕ್ಕೆ ತಿಳಿಲಾರ್ದೆ ಈತನು ಭಕ್ತನಾಗಬೇಕಂತ ಹೇಳಿ ಪ್ರಯತ್ನ ಪಡೆಯೋದು ಮುಂದೆ ಸಾಧ್ಯ ಆಗಲಾರ್ದ ಪಕ್ಷದಲ್ಲಿ ಅಷ್ಟು ನೀವು ಹಳ್ಳನೂ ಕಾಯಿಲ್ಲ, ಮನೆಯೂ ಕಾಯಿಲ್ಲ. ಅಪ್ಲಗವಾದಿಗಳು ಬಿದ್ದು ಇಪ್ಲಗವಾದಿಗಳು ಬಿದ್ದು ಸತ್ತು ಹೋಯ್ತು ನಡುವೆ. सूर संग्राम को देख भागे नहीं, देख भागे कोई सूर नहीं. ಏನ ಯುದ್ಧಕ್ಕೆ ನೋಡಿ ತಿರುಗಿ ಓಡಿ ಹೋಗ್ತಾನಂದ್ರೆ ಅವನು ಸೂರ್ಯನಲ್ಲ. काम क्रोध मद लोभ से जूझना, काम क्रोध मद लोभ से जूझना, मड़ा घमसान तर चेत मागी. ಇಲ್ಲಿ ಯಾರ್ಯಾರು ಸಂಗತ ಯುದ್ಧ ಮಾಡೋದು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ರೀತಿಯಾದಂಥ ಶತ್ರುಗಳ ಸಂಗಡ ಯುದ್ಧ ಮಾಡುವುದು. ಕಾಮ ಶತ್ರು ಇಂಥ ಪ್ರಬಲವಾದದ್ದು. 3 ಲೋಕೆಲ್ಲ ಕಾಮನ ಹೋಗುತ್ತದೆ. ಮಹೇಶ್ವರ 33 ಕೋಟಿ ದೇವರ ಯಕ್ಷ ಗಂಧರ್ವರು ಪುರ ನರರು ಇವರೆಲ್ಲ ಕಾಮನ ರೂಪವೇ. ಈಗ ಇಷ್ಟು ಜಗತ್ತೆಲ್ಲ ಕಾಣಿಸ್ತಕ್ಕಂಥದ್ದು ಯಾವುದಂದ್ರೆ ಒಂದು ಕಾಮ. ಅಂಥ ಕಾಮಕ್ಕೆ ಗೆಲ್ಲಬೇಕಾದ್ರೆ ಸಾಮಾನ್ಯ ಮಾತು ಆ ಕಾಮನ ಸಂಗತ ಯುದ್ಧ ಮಾಡುವುದು, ಕ್ರೋಧನ ಸಂಗತ ಯುದ್ಧ ಮಾಡುವುದು, ಲೋಭಾದಿಗಳ ಸಂಗತ ಯುದ್ಧ ಮಾಡುವುದು. ಇದು ಭಕ್ತನ ಯುದ್ಧ ಎಂಥ ಮಹಾಭಯಾನಕ ಯುದ್ಧದ ಇದು.
ನಾವು 12 ವರ್ಷ ಭಕ್ತಿ ಮಾಡುವ ಕಾಲದಲ್ಲಿ ಅಕಸ್ಮಾತ್ ಒಂದೇ ವೇಳದಲ್ಲಿ ತಾನು ಪ್ರಬಲಾದರೆ 12 ವರ್ಷ ಮಾಡಿದಂತ ಭಕ್ತಿ ಎಲ್ಲ ಕೈಯಲ್ಲಿ ಹಿಂಸೆಯನ್ನು ತಗೊಂಡಿದೆ ಹೊರತು ಬರೋದು. ಆ ಕ್ರೋಧವು ಅಂಥದ್ದೇ. ಕಾಮನನ್ನ ಕ್ರೋಧ, ಕ್ರೋಧನನ್ನ ಕಾಮ. ತದನಂತರ ಲೋಭ. ಲೋಭವು ಸಾಮಾನ್ಯ ಶಕ್ತಿ ಅಲ್ಲ. ಎಲ್ಲ ಜ್ಞಾನಕ್ಕೆಲ್ಲ ಒಯ್ದು ಆ ಲೋಭದಲ್ಲಿ ತೀರಿಸಿಬಿಡ್ತದೆ. ಧನ ನೋಡಿದ ಕೂಡಲೇ ಏನು ಅದರ ರೀತಿಯೇ ಆಗಿಬಿಟ್ಟ. ಇವೆಲ್ಲ ಆದಾಗ ನಿಮ್ಮ ಹೃದಯ ಶುದ್ಧ ಆಗಬಹುದು, ನಿನ್ನ ಅಂತಃಕರಣದಲ್ಲಿ ಅವು ಪುಣ್ಯವ. ಇದು ಸಾಮಾನ್ಯ ಮಾತಲ್ಲ. ಇಂತಿಂತಹ ಗುಣಗಳ ಸಂಗತಿ ಯುದ್ಧ ಮಾಡಬೇಕಾಗ್ತದೆ. ಅನುಮಿಂತೆ ತ್ಯಾಗಿ ಸಿಗಲಾರದ ಪಕ್ಷದಲ್ಲಿ ನಮಗೇನ್ ಮಾಡೋದು? ಅವೆಲ್ಲ ಸ್ತ್ರೀ ಪುತ್ರಾದಿಗಳು ತಗೊಂಡು ನಾವು ಸಾಧುಗಳು, ಸನ್ಯಾಸಿಗಳು ಅದಕ್ಕೆ ಮನಿಬಾರ್ದು. ಮತ್ತೆ ಸಮಯ ಬಂತಂದ್ರೆ ಆಗಲ್ದಕ್ಕೆ ಪರಮಾತ್ಮ ನನಗೆ ಹೀಗೆ ಅದ. ಮತ್ತೆ ಆತನ ಕೈಗೇನಲ್ಲ, ಇದು ಅವನ ಪ್ರೇರಣೆಯಿಂದ ಕೆಲಸ ಆಗತ್ತೆ. ಏನಾರು ಒಂದು ಭೋಗಿಸಿ ಬಿಡುವುದು. ಇದರ ಹೆಸರು ತ್ಯಾಗ ಅಲ್ಲ. ಒಬ್ಬ ರಾಜ್ಯನು ಒಂದು ಮೀನಿಟ್ಟಿದ್ದ. ಪರಮಾತ್ಮನು ತ್ಯಾಗವಸ್ಥದಲ್ಲಿ ಸಿಗ್ತಾನೆ ಅಥವಾ ಗೃಹಸ್ಥಾಶ್ರಮದಲ್ಲಿ ಸಿಗ್ತಾನೆ. ಯಾವ ಸಾಧುಗಳವರಲ್ಲಿ ಹೋಗ್ತಿದ್ರು ಆ ಸಾಧುಗಳ ಮುಂದೆ ಇದು ಪ್ರಶ್ನೆ ಇಡುವುದು. ಆ ಸಾಧುಗಳ ಕಡೆಯಿಂದ ಯಥಾರ್ಥ ಜವಾಬು ಸಿಗದೆ ಹೋದ್ರೆ ಅವ್ರಿಗೆ ಕೈದು ಮಾಡಿಬಿಡುವುದು. ನೀನು ಸಾಧನೆ ಅಲ್ಲ, ಸುಮ್ಮನೆ ವೇಷ ಹಾಯ್ಕೊಂತಿರ್ತೀವಿ, ನೀನು ಸಾಧಲ್ಲ, ಜೀವ ಕೈದ್ದವು, ಅವ್ರಿಗೆ ಕೈದು ಮಾಡಿಬಿಡುವುದು. ಒಂದಾನ ದಿವಸ ಒಬ್ಬರು ನಿಜವಾದಂತಹ ಸಾಧುಗಳು ಹೋದ್ರು. ಅವ್ರ ಮುಂದೆಯೂ ಇದೇ ಪ್ರಶ್ನೆ ಇಟ್ಟ. ಪರಮಾರ್ಥಕ್ಕೇನು ಗೃಹಸ್ಥಾಶ್ರಮ ಶ್ರೇಷ್ಠ, ಏನು ಸನ್ಯಾಸಾಶ್ರಮ ಶ್ರೇಷ್ಠ? ಆ ವೇಳೆಯಲ್ಲಿ ಆ ಸಾಧುಗಳು ಏನಂತಾರೆ, ಹೇ ರಾಜ, ಈ ಪ್ರಶ್ನೆಯನ್ನು ಬಂದ್ರೆ ನೀನು ಇಂಥ ಸಿಂಹಾಸನದ ಮೇಲೆ ಕೂತ್ರೆ ಇದು ಬಗೆಹರಿಲಾರ್ದ ಮಾತ. ಈ ಎರಡೂ ಪ್ರಶ್ನೆ ಕೇಳಬೇಕಾದ್ರೆ ಅಥವಾ ಇದ್ರ ಸಿದ್ಧಾಂತ ನೋಡಬೇಕಾದ್ರೆ ನನ್ನ ಸಂದರ್ಭ, ನನ್ನ ಶಿಷ್ಯ ಮಾಡು. ಆ ವೇಳೆಯಲ್ಲಿ ರಾಜನ ಶಿಷ್ಯ ಸ್ವಾಮಿಗಳು ಗುರುವಾಗಿ ಇಬ್ಬರು ನೋಡಿದ್ರು. ಹೋಗೋಷ್ಟರಲ್ಲಿ ಸಾಯಂಕಾಲ ಅಲ್ಲೆಲ್ಲಿ ನೀರಾದಿಗಳು ಇದ್ದಿದ್ದಿಲ್ಲ. ಮಧ್ಯ ಅಡಿಗೆಯಲ್ಲಿ ಒಂದು ಗಿಡ, ಮರದ ಕೆಳಗಿದ್ರು. ಅಲ್ಲೇ ವಿಶ್ರಾಂತಿಗೋಸ್ಕರ ರಾತ್ರಿ ನಿಂತರು. ಆ ಗಿಡದ ಮೇಲೆ ಒಂದು ಗಂಡು ಪಕ್ಷಿ, ಒಂದು ಹೆಣ್ಣು ಪಕ್ಷಿ ಮನೆ ಕಟ್ಕೊಂಡಿರ್ತಿದ್ರು. ಆವಾಗ ಗಂಡು ಪಕ್ಷಿ ಏನಂತದೆ, ನಾವು ಗೃಹಸ್ಥಿಗಳು, ನಮ್ಮ ಆಶ್ರಮದಲ್ಲಿ ಯಾರೋ ಪರಸ್ಥಳದವರು ಬಂದಾರೆ, ಅವರಿಗೆ ರಾತ್ರಿಗೆ ನಾವು ಏನಾದ್ರೂ ನೀಟು ಕುಡಿಯೋದಕ್ಕೆ ಬೇಕು. ಆವಾಗ ಹೆಣ್ಣು ಪಕ್ಷಿ ಏನಂತದೆ, ಸ್ವಾಮಿ ಇದೇನು ಗೃಹಸ್ಥಾಶ್ರಮ ಧರ್ಮ ನಿಜವೇ, ಏನಾದ್ರೂ ನೀವು ಪ್ರಯತ್ನ ಪಟ್ಟು ಇವರಿಗೆ ಊಟ ಕೊಡಬೇಕು. ಆವಾಗ ಆ ಪಕ್ಷಿ ಎಲ್ಲೇ ಅರಣ್ಯದಲ್ಲಿ ಬೆಂಕಿ ಹತ್ತಿತ್ತು, ಅಲ್ಲಿ ಒಂದು ಬೆಂಕಿ ಕೊಳ್ಳಿ ತಂದು ಅವರ ಮುಂದೆ ಬಿಸಾಕಿದ್ರು. ಶೀತ ಕಾಲ, ಮೊದಲು ಇವರು ಶೀತರು ನಿವಾಗ ಮಾಡಿಕೊಳ್ಳಿ, ತದನಂತರ ಊಟದ್ದು ಉಪಚಾರ ಮಾಡುವನು ಅಂತ ಹೇಳಿ ಅವ್ರ ಅತ್ಲಾಗಿತ್ಲಾಗಿಂದ ಏನಾದ್ರು ಹುಲ್ಲ ಹೋಗೋರು ಅಂಥದ್ದು ಪೂರ್ತಿ ಬೆಂಕಿ ಪ್ರಜ್ವಲಿತ ಮಾಡಿದ್ರು. ಆ ವೇಳೆಯಲ್ಲಿ ಗಂಡು ಪಕ್ಷಿ ಏನಂತದೆ, ನಾನು ಇದರಲ್ಲಿ ಹಾರು ಬಿಡ್ತೀನಿ, ನನಗೆ ಸುಟ್ಟು ಅವ್ರು ತಿಂದು ಬಿಡ್ತಾರೆ, ಅವ್ರ ಕ್ಷುಧಾ ಶಾಂತ ಆಗ್ತದೆ, ನಾನು ಮೊದಲು ಹಾರ್ತೀನಿ. ಅವಾಗ ಈ ಪಕ್ಷಿ ಏನಂತದೆ,
ಸ್ತ್ರೀ ಧರ್ಮೀನ ಪತಿಗಿಂತಲೂ ಮೊದಲು ಹೇಳ್ತಕ್ಕಂಥದ್ದು ನಾನು ಮೊದಲು ಹಾರ್ತೀನಿ. ಈ ಎರಡೂ ಜಗಳಾಡಿ ಎರಡೂ ಕೂಡ ಒಮ್ಮೆ ಹಾರಿಬಿಟ್ಟು ಹಾರಿದ ನಂತರ ತನ್ನ ಮರಿಗಳಿದ್ದು ಆ ಮರಿಗಳು ಏನಂತಾವೆ, ನಮ್ಮ ತಾಯಿ ತಂದೆ ಪರೋಪಕಾರಾರ್ಥವಾಗಿ ತನ್ನ ಶರೀರವೇ ಅರ್ಪಿತ ಮಾಡ್ಕೊಂಡು ಹೋಗ್ಬಿಟ್ರು, ನಾವು ಅವರು ಇದರದಲ್ಲಿ ಜನಿಸಿದಂಥವರು ನಾವಾಗಿರ್ಬೇಕು ಅಂತ ಹೇಳಿ ಅವರು ಹಾರು, ಆ ಮರಿಗಳೇ ಹಾರ್ಬಿಟ್ಟು ಅವ್ರು ಮುಂದೆ ಸಿಗುವಂತ ಕೇಂದ್ರ ಅಥವಾ ಇಲ್ಲಾಂದ್ರೆ ಇಬ್ರು ಆದ ಬ್ಯಾರದೆ ಕಡೆಗೆ ಪ್ರಾತಃ ಕಾಲ ಅವರಿಬ್ರು ಎದ್ದು ಮುಂದೆ ಹೋಗೋದ್ರಲ್ಲೇ ಒಬ್ಬ ರಾಜನ ಮಗ ಸೈನ್ಯರ ಆಗ್ತಿತ್ತು, ಸೈನ್ಯರ ಶೋಧನೆ ಆಗ್ತಿತ್ತು. ಆ ಸಾಧುಗಳು ಏನಂತಾರೆ, ಇಲ್ಲೇನು ಸ್ವಲ್ಪ ನೋಡಿದರೆ ನಡುವೆ ಇಬ್ರು ಗುರು ಶಿಷ್ಯರು ಆ ಸೈನ್ಯದಲ್ಲಿ ಹೋಗಿ ಕೂತಿತ್ತು. ಆ ರಾಜಕನ್ಯ ಇದ್ದಕ್ಕೆ ಈ ಸಾಧುಗಳ ಕೊರಳಲ್ಲಿ ಕೊಂದು ಹಾರ ಹಾಕಿಬಿಟ್ಟು ಅವಾಗ ಸಾಧುಗಳು ಏನಂತಾರೆ, ನಾನು ಸನ್ಯಾಸಿ ಮತ್ತು ನಾನು ತ್ಯಾಗಿ, ಈ ಜನ್ಮದಲ್ಲಿ ನಾನು ಗೃಹಸ್ಥಾಶ್ರಮ ಸ್ವೀಕಾರ ಮಾಡೋದಿಲ್ಲ, ನನಗಿದು ಬೇಡ. ಆವಾಗ ರಾಜಕನ್ಯೆ ಏನಂತಾರೆ, ಸ್ವಾಮಿ ನಾನು ಮೊದಲು ಹಿಡಿದು ನನ್ನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿದ್ದು, ನಮ್ಮ ಮನಸ್ಸಿನಲ್ಲಿ ಯಾರು ಒಪ್ಪಿಗಾಗ್ತಾರೋ ಅವರಿಗೆ ನಾನು ಹಾರ ಹಾಕೋದು ಅಂತ ನಿಶ್ಚಯ ಮಾಡಿದೆ. ಅವರ ಸಾಧುಗಳು ಏನಂತಾರೆ, ನಿಮ್ಮ ನಿಶ್ಚಯವು ನಿಜವೇ, ನಾನಾದರೂ ಈ ಜನ್ಮದಲ್ಲಿ ಸ್ತ್ರೀಯಾಗಿ ಭೋಗಗಳು ಮಾಡೋದಿಲ್ಲ ಅಂತ ಹೇಳಿ ನಾನು ಪ್ರತಿಜ್ಞೆ ಮತ್ತು ನಿಶ್ಚಯ ಮಾಡಿದ್ವಿ, ನನ್ನಿಂದ ಈ ಕಾರ್ಯ ಆಗಲಾರ್ದು ನೀನು ಯಾರಿಗರೂ ಹಾಕು. ಆ ವೇಳೆಯಲ್ಲಿ ಆ ರಾಜ್ಯನೇ ಅಲ್ಲೇ ಕೂತಿದ್ದ. ಆಯ್ತು, ಇವರಿಬ್ಬರು ಹೊರಗೆ ಬಂದ್ರು. ಆವಾಗ ಆ ಸಾಧುಗಳು ಏನಂತಾರೆ, ನಿಮ್ಮ ಎರಡೂ ಪ್ರಶ್ನೆಯಿಂದ ಉತ್ತರ ಇದು, ಏನು ಗೃಹಸ್ಥಿ ಆಗಿರಬೇಕಾದ್ರೆ ಅಂಥ ಬೆಳವಣಿಗೆನಾಗಿದೆ, ಅದರಲ್ಲಿ ಮೋಕ್ಷ ಉಂಟು. ತ್ಯಾಗಿ ಆಗಬೇಕಾದ್ರೆ ಇಂಥ ತ್ಯಾಗ ಭಾವದಿಂದಿರು, ಇದರಲ್ಲಿ ಮೋಕ್ಷ ಉಂಟು. ಮತ್ತು ಈ ಎರಡರಿಗೆ ಮಧ್ಯದಲ್ಲಿ ಇದ್ದಂದ್ರೆ ಯಾತ್ರೆಗೂ ಅಲ್ಲದು ಅತ್ಲಾಗಿತ್ಲಾಗಿ. ಈಗ ನಾವು ಎಷ್ಟೋ ಜನರು ನಾಮಧಾರಿಯಾಗಿ ಭಕ್ತರೆನಿಸಿಕೊಂಡು ಭಕ್ತಿ ಮಾರ್ಗದಲ್ಲಿ ನಡೀತೇವೆ. ಅದು ಏನಾಗ್ತದೆ, ಒಮ್ಮೊಮ್ಮೆ ಭಕ್ತಿ ಮಾತುಗಳು ಕೇಳಿಸಿಕೊಳ್ಳಲು ಪ್ರಿಯವಾಗಿ ಇದು ನಿಜವಾದ ಮಾರ್ಗ ನಡೀಬೇಕು ಅಂತ ಹೇಳಿ ಮನುಷ್ಯನಲ್ಲಿ ಉತ್ಸಾಹ ಬರ್ತದೆ. ಯಾವೆಲ್ಲದಲ್ಲಿ ಪ್ರಪಂಚದ ಸುಖ ದುಃಖಾದಿಗಳು ಬಂದು ಕೂಡಲೇ ಭಕ್ತಿಯಲ್ಲೆಲ್ಲ ಮರ್ತು ಬಿಡೋದು ಅದರಂತೆ ಆಗಿ ನಿಂತಿದೆ. ಎರಡು ತಪ್ಪಿನಲ್ಲಿ ನಾವು ಸಿಕ್ಕು ಬಿಟ್ಟಿದ್ದೇವೆ. ಅತ್ಲಾಗಿ ಇಲ್ಲ, ಅತ್ಲಾಗಿ ಅದ್ರಲ್ಲಿ ಇತ್ಲಾಗಿ ಅಜ್ಞಾನ. ಈ ಹಾಗೆ ಮಾಡಬೇಕು ಅಂತ ಈ ಚಿತ್ರದಲ್ಲಿ ಇದ್ದಿದ್ದು ನಾವು. ಪ್ರತಿಯೊಬ್ಬರು ತಮ್ಮ ತಮ್ಮ ಹೃದಯ ಶೋಧನೆ ಮಾಡಿದ್ರೆ ಒಳಗಿದೇ ಜೀವಿತಾಗ ಭಕ್ತಿ ಮಾತುಗಳು ಒಳ್ಳೆ ಕೇಳೋದಕ್ಕೆ ಪ್ರಿಯವಾಗಿ ತೋರ್ತಾವೆ. ನೋಡಿ ಮಾಡಿಬಿಡ ಮುಂದೆ ನಡೆಯುವ ಕಾಲಕ್ಕೆ ಇಂತಹ ಕಠಿಣ ಎದುರು ನಮ್ಮ ನೀರು ಪರ್ವತವೇ ಬಂದು ನಿಂತಿರುತ್ತೆ. ಆ ವೇಳೆಯಲ್ಲಿ ನನ್ನೊಂದು ಸಾಧ್ಯ ಇಲ್ಲ, ಏನು ಮಾಡಬೇಕು, ಈಗ ಆಚರಿಸಿ ಸೇರ್ಪಡೆ ಯಾರು ಇದರಲ್ಲಿ ಅಂಥದ್ದೇನದು ಅಂದ್ರೆ ಪಶ್ಚಾತ್ತಾಪ ಭಾವ ಬಂದು ಬಿಡುತ್ತದೆ. ಅಂದ್ರೆ ಹಾಗೆ ಒಬ್ಬ ಮುಸಲ್ಮಾನ್ ರಂಜಾನ್ ತಿಂಗಳ ಅದೇ ಬಕ್ರಿ ಈದ್ ಅಂತ ಹೇಳಿ ಬಂದಿತ್ತು. ಆ ಬಕ್ರಿ ಈದ್ ದೇಶ ಹೊರಗಿಂದ ಎಲ್ಲಿದೆ ನಾಲ್ಕು ಮಾಂಸ 200 ಪೌಂಡ್ ತಂದು ತನ್ನ ಬೀದಿ ಹೆಣತಿಗೆ ಹೇಳಿದ, ಇದು ಚೆನ್ನಾಗಿ ಅಡುಗೆ ಮಾಡಿ ನಾನು ಹೊರಗೆ ಬರ್ತೀನಿ. ಯಾಕೆ ಆಗೋದು ಅಂತ ಹೇಳಿ ಅದೇ ತಟ್ಟೆ ಹಾಕಿ ಇಟ್ಕೊಂಡು ಅಲ್ಲಿ ಹಾಗೆ ತಟ್ಟಿ ಇತ್ತು. ಅಷ್ಟರಲ್ಲಿ ಮನೆಯಲ್ಲಿ ನಾಯಿ ಇತ್ತು. ಈ ಎತ್ತಲಾಗಿ 3 ವರ್ಷ ಹೋಗ್ಬಿಟ್ಟಿದೆ. ಆ ನಾಯಿ ತಿಂದ್ಬಿಟ್ಟು ಅಲ್ಲ
ಮೊದಲೇ ನಿಜಲ ಬಕರಿ ಈಗ ಆ ದಿವಸ ಆ ಈಟು ಇರದೇ ಇದ್ರೆ ನೀನು ಸುಮ್ಮನೆ ಕೂತಾನೆ ನೀನು ಹೆಣ್ಮಗ ಬಂದು ನೋಡ್ತಾಳೆ ತಟ್ಟೆ ಖಾಲಿ ಇದಕ್ಕೆ ಏನು ಮಾಡಬೇಕು ಅದೇ ಇದು ಅಪ್ಲಾಗಿತ್ಲಾಗಿ ವಿಚಾರ ಮಾಡಲಾರ್ದೆ ನಾವು ಕೂತಿತ್ತು ಅದೇ ತಿಂದಿದ್ರು ಅದಕ್ಕೆ ಹೋಗ್ಬಿಟ್ಟು ಬಿಸಿಲಿಲ್ಲ ನೋಡಿ ಇಂಟು ಕೂತು ಬಿಟ್ಟ. ಆವಾಗ ಆ ಹುಡುಗನಿಗೆ ಸಂದೇಹ ಉತ್ಪತ್ತಿ ಆಯಿತು. ಇನ್ನು ನಾನು ಹೇಳಲಾರ್ದೇ ಇರ್ತೀನಿ ತಂದು ನಾವು ತಿಂತಾನೆ. ಇನ್ನು ಹೇಳ್ತೀನಿ ತಾಯಿಗೆ ಒದಗೇ ಬೀಳ್ತಾವೆ. कहीं तो बाप कुत्ता था नहीं तो मां मारे जाएगी. ताई हाथ बिड़कन करने की ಹೋಗಿ ಇರ್ತೀನಿ ಬಿಡ್ತಾನೆ. ಇಂಥ ಸಂದೇಹದಲ್ಲಿ ನನ್ನ ಭಕ್ತಿ ಜೀವನ ಇದ್ದಿದ್ದು ಈಗ ಮಾಡೇನೋ ಆಗಲ್ದು ಅದು ಅಸಾಧ್ಯ ಕಂಡು ಬಿಡ್ತೇವೆ. ಬಿಡಬೇಕು ಅದು ಬಿಡೋದಾಗಲ್ದು. ಬಿಡುಗಡೆಯಲ್ಲಿ ನೀನು ಬಿಟ್ಟನು ಅವನ್ನೆಲ್ಲ ಜಬರ್ದಸ್ತ್ ಅವನು ಎಲ್ಲಿ ಬಿಡೋದಿಲ್ಲ, ಎಲ್ಲಿಗಾದ್ರೂ ಬಿಡೋದಿಲ್ಲ. ಇಂಥ ಸ್ಥಿತಿಯಲ್ಲಿ ನಮ್ಮ ಜೀವನ ನಡೆದಿದ್ದು ಈಗ ಇದೆ. ಅದಕ್ಕೆ ಇಂತಹ ಕಾಂತೋದಾದಿಗಳ ಶತ್ರುಗಳಲ್ಲಿ ವಿಜಯ ಹೊಂದುವುದಕ್ಕಾಗಿ ಅಥವಾ ಅವರ ಸಂಗಡ ಯುದ್ಧ ಮಾಡುವುದಕ್ಕಾಗಿ ಇಲ್ಲ ಕಲ್ಪನೆ ಯಾವುದು ಕೂರಿಸುವುದು. ಕಾಮದ ಬದಲಾವಣೆಯಲ್ಲಿ ಶೀಲ ಅಂದ್ರೇನು? ಜಿತೇಂದ್ರತ್ವ. ಮತ್ತು ಪ್ರೇಮದ ಬದಲೆಯಲ್ಲಿ ಕ್ಷಮ ಮತ್ತು ಶಾಂತಿ, ಮೋಹದ ಬದಲೆಯಲ್ಲಿ ನಿರಾಸತ್ವ, ನಿರ್ಮೂಲತ್ವ. ಇವೆಲ್ಲ ನಿಮ್ಮ ಕಲ್ಪನೆ ತಯಾರು ಮಾಡಿ ನಿಲ್ಲಿಸು. ಆ ವೇಳೆಯಲ್ಲಿ ಅವರ ನಾವು ವಿಜಯ ಹೊಂದಿ ನಿಮಗೆ ಪರಂಬಿಟ್ಟು ಅಥವಾ ನೀವು ಈ ರಂಗನಿದಾನ ಗೆದಿಬಹುದು. ಭಕ್ತಿ ರೂಪಿಯಾದಂತಹ ಮೈದಾನ ಇದು ಸಾಮಾನ್ಯವಾದದ್ದು ಮಾತಲ್ಲ. ಅದಕ್ಕೆ ಪ್ರತಿಯೊಬ್ಬರು ನಿಂತಾರೆ ಗುರುಕೃತ ಗುರುಕೃತ ಗುರುಕೃತ. ಇದು ನಿಮ್ಮಿಂದ ಆಗುತ್ತಾ? ಆಗೋದಿಲ್ಲ. ಹೇಳಿ ಅದಕ್ಕೇನಂತಾರೆ? ಇದರಲ್ಲಿ ಯಾರೋ ಕೋಟೆಯಲ್ಲಿ ಒಬ್ಬರು ನೀವೆಂದ್ರೆ ಇಂಥ ಲಡೈ ಮಾಡಬಹುದು. ಕಾಯರಂದ್ರೆ ಹೋಡಿಗಳು ಆ ರಣಮೈದಾನ ನೀರಿದ ಕೂಡಲೇ ಓಡೋಗ್ಬಿಡೋದು. ಕೌರವರು ಪಾಂಡವರು ಯುದ್ಧ ನಡೆದ ಕಾಲದಲ್ಲಿ ದ್ರೋಣಾಚಾರ್ಯ ಬ್ರಹ್ಮಾಸ್ತ್ರ ಬಿಟ್ಟರು. ಆವಾಗ ಶ್ರೀಕೃಷ್ಣ ಅರ್ಜುನ ಏನಂತಾನೆ? ದ್ರೋಣಾಚಾರ್ಯ ಬ್ರಹ್ಮಾಸ್ತ್ರ ಬರ್ತದೆ, ನೀನು ಕಡೆಗಾಗ ಯಾಕಾಗಲ್ದಂತ ಆತನು ಕಡೆಗಾಗ್ಬಿಟ್ಟ. ಮಧ್ಯ ಸೇನಾದಲ್ಲಿ ಭೀಮನ ಯುದ್ಧ ಮಾಡುತ್ತಿದ್ದ. ಅಲ್ಲಿಯೇ ಹೋಗಿ ಶ್ರೀಕೃಷ್ಣ ಏನಂತಾನೆ? ಹೇ ಭೀಮ, ಮತ್ತೆ ಬ್ರಹ್ಮಾಸ್ತ್ರ ಬರ್ತದೆ, ನೀನು ಕಡೆಗಾಗ. ಆವಾಗ ಭೀಮನೇನಂತಾನೆ? ನಿನ್ನ ಸ್ನೇಹಿತನಾದಂಥ ಅರ್ಜುನ್ಗೆ ಹೇಳಿದ್ರು, ನಾನು ಕೇಳೋದಿಲ್ಲ. ನಾನು ಕ್ಷತ್ರಿಯಾಗಿ ರಣಮೈದಾನದಲ್ಲಿ ಶಸ್ತ್ರಧಾರಿಯಾಗಿ ಯುದ್ಧ ನಡೆಯುವ ಕಾಲದಲ್ಲಿ ನನಗಿಂತ ಭಯದ ಮಾತು ಹೇಳ್ತೇವೆ, ಸಾಯೋದು ಬದುಕೋದು ಹೋಗತ್ತಾಗ ಅರ್ಜುನ್ ಹೇಳೋದು. ಸುಮ್ಮನೆ ಬರಬೇಕಾಯ್ತು ಕೃಷ್ಣಗ. ಹಾಗೆ ಭಕ್ತಿ ಮೈದಾನದ ಇದರಲ್ಲಿ ಎಷ್ಟೋ ಗುಪ್ತ ಶಸ್ತ್ರಗಳಿದಾವೆ. ಆ ಅಟಮ್ ಬಾಂಬ್ ಕಣ್ಣಿಗೆ ಕಾಣಿಸ್ತಿರಬಹುದು. ಈ ಅಟಮ್ ಬಾಂಬ್ ಯಾರ ಕಣ್ಣಿಗೆ ಕಾಣಿಸೋದಿಲ್ಲ, ನೀರು ಲೋಕಕ್ಕೆ ಒಗೆದು ಬಿಟ್ಟಬೇಕು.
कहे कबीर जोगिदर सूरमा कायला भीड़ तग तुरत भोगे तेरी खाओ दिल में पाया काहे कोट भी श्री गुरु नानक देव वाक्य ಪ್ರಶ್ನೆ ಯಾಕೆ ನಾನು ಜನ್ಮಕ್ಕೆ ಬಂದಿದ್ರಿ ಮತ್ತು ಯಾಕೆ ನನ್ನ ಸಂಗಡಿ ಮನಸ್ಸರೂಪಿಯಾದಂತಹ ದೈವವನ್ನು ಹತ್ತಿದ್ದು ಒಂದು ಕಾರಣ ಏನು ನಾನು ಜನ್ಮ ಎತ್ತಿದ್ದ ಕಾರಣ ಏನು ಮತ್ತು ನನ್ನ ಸಂಗಡಿ ಮನಸ್ಸು ಜನ್ಮ ಎತ್ತಿದ್ದ ಕಾರಣ ಏನು ಹಾಗಾದ್ರೆ ನಿಮ್ಮ ಆಶಾ ಮತ್ತು ನಂತರಿ ಜ್ಞಾನವಾದ ರೀತಿಯಾದಂತಹ ಮನಸ್ಸ ಇದು ಬೇರಾಗಿತ್ತು ಮತ್ತೆ ಹಾಗಾದ್ರೆ ನಿರಂಜನ ರೀತಿಯಾದಂತಹ ಅಂಗನದಿಂದ ರಹಿತವಾದಂತಹ ಸ್ವಯಂ ಪ್ರಕಾಶನೆಯ ಜ್ಯೋತಿ ನಿಮ್ಮ ಹೃದಯದಲ್ಲಿ ಹಾಗಾದ್ರೆ ಪ್ರಕಾಶಿತಾಗಿತ್ತು ಮತ್ತೆ ಹಲ್ಲು ಉರಿಯಾರ್ದು ಆ ಸಾರು ವಸ್ತು ನೀವು ಹಾಗಾದ್ರೆ ಊಟ ಮಾಡೋನು ಇದ್ರದ್ದು ನೀನು ವಿಚಾರ ಮಾಡು ಇದಕ್ಕೆ ವೇದ ಶಾಸ್ತ್ರ ಪುಸ್ತಕ ಪುರಾಣ ಹುಡುಕಿ ಅದು ಗೊತ್ತಿಲ್ಲ ಜರುತ್ತಿಲ್ಲ ನೀನು ನಂತರದಲ್ಲಿ ನೀನು ವಿಚಾರ ಮಾಡು ಸದ್ಗುರುಗಳ ಕೃಪದಿಂದ ನಿನ್ನ ನಂತರದಲ್ಲಿ ಮತ್ತೊಂದು ಪುನರ್ಜನ್ಮ ಆ ಪುನರ್ಜನ್ಮದಿಂದ ಏನಾಗ್ತದೆ ನಿನಗೆ ಹೋಗೋದು ಬಂದಾಗಿ ಹೋಗ್ತದೆ ಇದ್ದಕ್ಕಿದ್ದಲ್ಲೇ ನೀನು ಸ್ಥಿರ ಹೊಂದುತ್ತೀವಿ ಎಲ್ಲಿವರೆಗೂ ಹೋಗೋದು ಬರೆಯೋದು ಅಲ್ಲಿವರೆಗೂ ನೀವು ಜನನವನ್ನು ಸಿದ್ಧಿಟ್ಟಿದ್ದು ಸದ್ಗುರುವಿನ ಕೃಪದಿಂದ ನಿಮಗೆ ಜನನವನ್ನು ಹೋಗೋದು ದೂರಾಯಿತು ಆಶಾ ಮತ್ತು ಹಿಂಸ ನೀನಂತರೂ ಸತ್ಯ ಶಬ್ದದಲ್ಲಿ ಕೂಡಿದ್ದಾದ್ರೆ ಆಶಾನು ಹೋಗ್ತದೆ ಮತ್ತು ಮನಸ್ಸನ್ನು ಹೋಗ್ತದೆ ಮತ್ತು ನೀನು ಗುರುವಿನಲ್ಲಿ ಲಕ್ಷಿ ಗುರುವಿನ ಪಾದ ಕಾಲದಲ್ಲಿ ನೀನಂತರದಲ್ಲಿ ಗುರುಮೂರ್ತಿ ಪ್ರಕಾಶ ಆದ ಕಾಲದಲ್ಲಿ ನೀನಂತರದಲ್ಲಿ ಪ್ರಕಾಶ ಆಗ್ತದೆ ಜ್ಯೋತಿ ಪ್ರಕಾಶ ಆಗ್ತದೆ ಈ ಆಶಾ ಮನಸ್ಸ ಎಲ್ಲ ದೂರ ಆಗಿರ್ತಾವೆ ಅದಕ್ಕೆ ಸಾರಿ 100 ದಿನ ದೂರಾದ್ರೆ ಆ ಸತ್ಯವಾದಂತಹ ನಾನೇಂದ್ರತನ ಊಟ ಮಾಡೋದಕ್ಕೆ ಸಿಗ್ತದ ಎಲ್ಲಿಯೂ 100 ದಿನ ನಂತರದಲ್ಲಿದ್ದಾವೆ ಯಾವುದರ ಒಂದು ಸಂಕಲ್ಪ ಹೇಳುವುದು ಬುದ್ಧಿ ಅದರದ್ದು ವಿಚಾರ ಮಾಡುವುದು ವಿಚಾರ ಮಾಡುವುದು ಕಾರ್ಯ ಆದ ನಂತರ ಆ ಸಂಕಲ್ಪ ಲಯ ಹೊಂದುವುದು ಈ ಪ್ರಕಾರ ಒಂದು ಸಂಪೂರ್ಣ ಸೃಷ್ಟಿ ನೀರು ಗುಣದ ಆಧಾರ ಮಾಡಿದೆ ಅದಕ್ಕೆ ಏನು ವಿಚಾರ ಕೆಲವುದೆಂದು ತ್ರಿಗುಣಾತ್ಮಕ ಸೃಷ್ಟಿ ಇದು ನೀರು ಗುಣದಿಂದ ಉತ್ಪತ್ತಿಯಾದಂತಹ ಸೃಷ್ಟಿ ಈ ನಂತರದಲ್ಲಿ ಸಂಕಲ್ಪ ಏಳದೇ ಇದ್ದ ಪಕ್ಷದಲ್ಲಿ ಪ್ರಪಂಚವೇ ಇಲ್ಲ ಆ ನೀರು ಗುಣದ ಪೈಕಿ ಮೊದಲನ್ನು ಸಂಕಲ್ಪ ಹೇಳೋದು ನಾನೊಂದು ಹೀಗೆ ಮಾಡಬೇಕಂತೇಳಿ ಅದರ ಯೋಜನೆ ಇಂಥದ್ದು ಹೀಗೆ ಮಾಡಿದರೆ ಒಳ್ಳೇದಾಗ್ತದೆ ಅಂತ ಒಂದು ಸಂಕಲ್ಪ ಹೇಳೋದು
ಅದು ಹಾಗಾಗಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಬುದ್ಧಿ ಅದರಲ್ಲಿ ವಿಚಾರ ಮಾಡೋದು, ಕಾರ್ಯ ಮಾಡಿದ ನಂತರ ಆ ಸಂಕಲ್ಪ ಲಯ ಹೊಂದುವುದು. ಈ ಸ್ಥಿತಿಯಲ್ಲಿ ಸಂಪೂರ್ಣ ಜಗತ್ತೂ ಅದ, ಪ್ರತಿಯೊಬ್ಬರಲ್ಲಿ ಪ್ರತಿಪಕ್ಷಾದಿಗಳಲ್ಲಿ ಎಲ್ಲದರಲ್ಲಿ. ಅದಕ್ಕೆ ಮೂರೂ ಗುಣವೆಲ್ಲ ಹೋಗಿ ಒಂದೇ ಆ ಆತ್ಮ ಮತ್ತು ಸತ್ಯ ಶಬ್ದದಲ್ಲಿ ಐಕ್ಯ ಹೊಂದಿದ್ದಾದರೆ ಮತ್ತು ಪ್ರಪಂಚದ ಇಲ್ಲ. ಅಲ್ಲ ಸತ್ಯ ಸತ್ಗುರುಕ್ಕೆ ದೂರಾದರೆ ಇನ್ನಿಂತರದಲ್ಲಿ ಸಾರಾಮೃತ ಸುರಿತದ. ಜ್ಞಾನಕ್ಕೆ ತಾರೇ ಹಾರ ಉದ್ಧಾರ ಮಾಡತಕ್ಕಂಥ ಶಕ್ತಿ ಯಾವುದೋ ಆತ್ಮ ಉದ್ಧಾರ ಮಾಡತಕ್ಕಂಥದ್ದು. ಇದು ಆತ್ಮ ಶಕ್ತಿಯಿಂದ ಆಡ್ತಕ್ಕಂಥದ್ದು. ಇನ್ನು ಮನ ವಿಚಾರ ಬುದ್ಧಿ ವಿಚಾರ ಯಾವುದೇ ನಡೆಯುವುದು ಅಂದ್ರೆ ಆ ಶಬ್ದ ಎಲ್ಲದೆ ಎಲ್ಲಿ ಹೋಗಿ ನಿನ್ನಂತರದಲ್ಲಿ ಪ್ರಕಟ ಆಗ್ತದೆ, ಯಾವ ಶಬ್ದದಲ್ಲಿ ಸಂಪೂರ್ಣ ಜಗತ್ತಿಗೆ ಉದ್ಧಾರ ಆಗ್ತದೆ, ಅದು ಎಲ್ಲದೆ ಮತ್ತೆ ನಿಂತಾರೆ ವಾಯುವಿನ ಆಧಾರನೇ ಇಲ್ಲದವ. ಈ ವಾಯುಕ್ಕೆ ಯಾವದ ಆಧಾರ? 1, 7, 10. 10 ಮೇಲೆ ಏನಂದ್ರೆ ಒಂದು ವಾಯುದ ಆಧಾರನೇ ನೀನು ಶರೀರ. ಆ ವಾಯುಕ್ಕೆ ಆಧಾರವಾದಂತಹ ಶಕ್ತಿ ಯಾವುದಂದ್ರೆ ಅದು ಶಬ್ದ. ಅಲ್ಲಿ ಆದಾಗ ನನಗೆ ಶಬ್ದ ಗೊತ್ತಾಗ್ತದೆ. ಯಾವೆಲ್ಲವೂ ನಾನು ಮಾತಾಡುವುದು ಮತ್ತು ಮಾತಾಡುವಂತೆ ಪ್ರಪಂಚದಲ್ಲಿ ಕರ್ಮ ಮಾಡುವುದು ಇವೆಲ್ಲ ಹೋಗಿ ನೀನು ಸ್ಥಿರವೇಳನಾದ್ರೆ ಅದು ನೀಡಿದ್ದಂಥ ಅದನ್ನು ಶಕ್ತಿ ನೀನು ನೋಡುವುದರಲ್ಲಿ ಅಥವಾ ಅನುಭವದಲ್ಲಿ ಬರ್ತದೆ. ಎಲ್ಲರೂ ಪ್ರಪಂಚದಲ್ಲಿ ನೋಡುವುದು, ಮಾತಾಡುವುದು, ಹೇಳುವುದು, ಕೇಳುವುದು, ಊಟ ಮಾಡುವುದು, ವ್ಯವಹಾರ ಎಲ್ಲರೂ ಮೊದಲು ನಮ್ಮ ಚಿತ್ತ ಅದನ್ನು ಕೂಡಿರ್ತದೆ. ಇವೆಲ್ಲ ಅಂತರದಲ್ಲಿ ಸ್ಥಿರ ಆಗುವ ಸತ್ಯ ಶಬ್ದದಲ್ಲಿ ಕೂಡಿದಾಗ ಮಾತ್ರ ಇವೆಲ್ಲ ದೂರ ಆಗಿರ್ತವೆ. ಕಡೆಗೆ ನಿಂತಾರೆ, ಹೇ ಪರಮಾತ್ಮನು ನಾನು ಏನು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ನಾನು ಮನಸ್ಸಿಗೆ ಏನು ತಿಳುವಳಿಕೆ ಹೇಳ್ತೀನಿ, ಇದು ಇನ್ನೊಬ್ಬರೂ ಹೇಳೋದಿಲ್ಲ. ಹೌದು, ನಾನು ಸತ್ಯತಾದಿಂದ ನಾನು ವಿನಂತಿ ಪ್ರಾರ್ಥನೆ ಮತ್ತು ಪ್ರಣಾಮ ಮಾಡ್ತೀನಿ. ನಾನು ಇನ್ನೊಬ್ರು ಯಾರಿಗೂ ಹೇಳೋದಿಲ್ಲ. ನಾನು ಮನಸ್ಸಿಗೆ ನಾನು ತಿಳುವಳಿಕೆ ಕೊಡ್ತೀನಿ. ಆ ಪರಮಾತ್ಮೆಯಿಂದ ಐಕ್ಯ ಹೊಂದಿರ್ತಾರೆ. ಆ ಪರಮಾತ್ಮ ಅವರು ಒಂದೇ ಆಗಿರ್ತಾರೆ. ತಾನು ಜ್ಞಾನಿ, ದಾನಿ ಅಂತಾರೆ ಜ್ಞಾನಿ, ದೇನಿ ಅಂತಾರೆ ಶೋಧಕ. ತಾನು ಒಂದು ಶೋಧಕನು, ತಾನು ಜ್ಞಾನಿ. ಹೌದು, आपे दान आपे देना पूरी भाग ಮತ್ತು ತಾನು ತನ್ನ ಸಂಪೂರ್ಣವಾದಂತಹ ಶಕ್ತಿಯನ್ನು ಕೂಡಿಬಿಡೋದು. ಇನ್ನೊಬ್ರು ಯಾರು ಇಲ್ಲ.
ಎಲ್ಲಿಯವರೆಗೂ ನೀವು ಚಿತ್ತ ನಿಂಕಾರ ರೀತಿಯಾದಂತಹ ಸರ್ವೆಯಲ್ಲವೋ ಅಲ್ಲಿಯವರೆಗೂ ನಾನು ಈ ಪರದು ಇನ್ನೊಬ್ರು ಆ ಜಾತಿ ಈ ಗೋತ್ರ ಈ ದೊಡ್ಡಪ್ಪ ಈ ಚಿಕ್ಕಪ್ಪಗಳು ಏನೂ ಕಲ್ಪನೆಗಳು ಬಂದಿರ್ತಾವೆ ಅಲ್ಲಿ ರಾಗದ್ವೇಷಾದಿಗಳಾಗಿತ್ತು. ಯಾವ ಸ್ಥಾನದಲ್ಲಿ ನಿಂಕಾರತ್ವ ಇಲ್ಲವೋ ಅಲ್ಲಿ ನೀನು ಒಬ್ಬನೇ ಮತ್ತಿನ್ನೊಬ್ಬರು ಯಾರು ನೀನು ಹುಟ್ಟೇವಿಲ್ಲ. ಅದೇನು ಗುರಿಯನ್ನು ನೀವು ಸಂಪೂರ್ಣ ಪ್ರಪಂಚವೆಲ್ಲ ಕಟ್ಟಿಬಿಟ್ಟರು. ಎಲ್ಲಿ ಹೋದ ನಾನು ಮಾತ್ರ ನಡಲಿಕ್ಕೆ ಬೇಕು, ನೀನು ಒಂದಾಗಲಿಕ್ಕೆ ಬೇಕು. ಇದೆಲ್ಲ ಅಭಿನಯವೇ ಬದುಕೋ ಪರಿವಾಸ ಅಲಕ್ಕೆ ಜಗಬೇಕು ಇನ್ನು ಆ ಸತ್ಯ ಶಬ್ದದಲ್ಲಿ ನಿರಂತರವಾಗಿ ನೀವು ವಾಸ ಆಗಿದ್ದಾದರೆ ಆ ಅಲಕ್ ಶಕ್ತಿ ಎಲ್ಲಿ ನೋಡಿದ ಅಲ್ಲಿ ನೀನು ಜहाँ देखा तहाँ दूर दवाಲ ಎಲ್ಲಿ ನಾನು ನೋಡ್ತೀನಿ ಅಂದ್ರೆ ಅಲ್ಲಿ ದವಾಲ ಕುರಿತು ನೀನು ಕಾಣಿಸ್ತಾನೆ. ಇನ್ನೊಬ್ಬರು ಇಲ್ಲೇ ಇಲ್ಲ, ಇನ್ನೂ ಇಲ್ಲಲ್ಲಿ ಇನ್ನೊಬ್ಬರೇ ಇರೋದಿಲ್ಲ. ಎಲ್ಲಿಯವರು ನಾನೇನೋ ಅಲ್ಲಿಯೊಬ್ರು ಅಲ್ಲಿಯವರು ಇನ್ನೊಬ್ಬರಿಗೆ ತಯಾರಾಗಿರ್ತಾರೆ. ಇನ್ನೊಬ್ಬರೇ ಇಲ್ಲ. ನಿವಾಸ ಏನು ಈ ಗಾಳಿ ವಾಸ ಒಂದು ಸ್ಥಾನದಲ್ಲಿ ಗಾಳಿ ಬಂದತ್ತ. ಅದೇ ಏನು ಈ ಬುದ್ಧಿ ಅಕಲ ವಿಚಾರ ಜ್ಞಾನ ಇದೆಲ್ಲ ಗಾಳಿ ಆಧಾರ ಮೇಲೆ ನೀವು ತಿಳಿತೇವೆ. ಆ ಗಾಳಿಯಿಂದ ನೀರು ಬಿಟ್ಟರೆ ಯಾವ ಬುದ್ಧಿ ಇಲ್ಲ, ಜ್ಞಾನ ಸರಿಗೋದಿಲ್ಲ. ಶಬದ ಘಟನೆ ಆ ಪರಮಾತ್ಮನ ಕೃಪಾದೃಷ್ಟಿ ಆದರೆ ಆ ಶಬ್ದ ನಂತರದಲ್ಲಿ ಪ್ರಗಟಾಗಿ ನಿಮ್ಮ ಹೃದಯದಿಂದ ನಿಕಾರಕ್ಕೆ ದೂರ ಆಗೋದು ಮತ್ತು ನಾವು ಆ ಪರಮಾತ್ಮನಲ್ಲಿ ಕೂಡಿ ಸುಖರೂಪ ಆಗ್ತಕ್ಕದ್ದು. ಎಲ್ಲಿಯವರೆಗೂ ಆ ಶಬ್ದ ಪ್ರಗಟ ಆಗಿಲ್ಲ, ನಿಕಾರ ಎಂದೂ ಹೋಗುವುದಿಲ್ಲ. ಅದು ಕೈ ಜೋಡಿಸಿ ದಂಡವತ ನಮಸ್ಕಾರ ದೀನಿಕ ಬೇಕಾದಷ್ಟು ಮಾಡಬಹುದು. ಮಾಡಿದ ಸ್ವಲ್ಪ ಒಳಗೆ ನಮಸ್ಕಾರಕ್ಕೂ ಎಲ್ಲಿ ಹೋಗಬಹುದು. ಅವರು ಆ ಪುರುಷರ ಶರೀರವೂ ನಿರ್ಮಲಿತ್ತು. ಯಾವುದೇ ವಿಷಯ ವಿಕಾರದಲ್ಲಿ ಅವರ ಶರೀರ ಕೂಡಿರುವುದಿಲ್ಲ. ಅವರ ಮನಸ್ಸವೂ ನಿರ್ಮಲಿರ್ತದೆ. ಕಾಳತನ ಸುಳ್ತನ ಥಕತನ ಮೋಸ್ತನ ಒಳಗೆ ಕಾಣಾದಿಗಳ ಚಿಂತೆ ಅಂತ ಏನೂ ಇರುವುದಿಲ್ಲ. ಯಾಕೆ ಅವ್ರ ಚಿತ್ತ ಸತ್ಯ ಶಬ್ದದಲ್ಲಿ ಕೂಡಿರ್ತದೆ. ನಮ್ಮಂತೆ ಮನುಷ್ಯರು ಕಾಣಿಸ್ತಿರ್ತಾರೆ, ಪರಂತು ಅವರು ನಮ್ಮಂತೆ ಒಳಗಿಲ್ಲ. ಒಳಗೆ ಅವ್ರು ಬೇರೆ ಇದ್ದಾರೆ, ಮನೆಗೆ ಮಾತ್ರ ನಮ್ಮಂತೆ ಅವರು. भवसागर ಅದಕ್ಕಾಗಿ ನಾನು ಆ ಸತ್ಯ ಶಬ್ದವೇ ಗುರು. ಆ ಸದ್ಗುರುವಿನಲ್ಲಿ ಕೂಡಿ ನೀನು ಭವಸಾಗರ ದಾಟು. ಎಲ್ಲಿ ನೋಡಿದ್ರೆ ಅಲ್ಲಿ ಪರಮಾತ್ಮನ ಕಂಡ್ರೆ ನೀನು ಮನಸ್ಸು ಎಲ್ಲಿ ಇರ್ತದೆ. ಎಲ್ಲ ನಿಮ್ಮ ಸಮಯದಲ್ಲಿ ಹೊರಪಡಿಸಿ ನಾನು ಸಂಸಾರಿ ಆಗಬೇಕು ಅನ್ನತಕ್ಕಂಥ ಇಷ್ಟ ಉತ್ಪತ್ತಿಯಾಯಿತು. ಹಾಗೆ ಶ್ರೀಕೃಷ್ಣನ ಹೋಗಿ ಕೇಳ್ತಾನೆ, ನನಗೆ ಎಷ್ಟೋ ಜನರದಾವ, ಅದರಲ್ಲಿ ನನಗೊಂದು ಕೊಟ್ಟರೆ ಏನು ಕಮ್ಮಿ ಆಗ್ತದೆ, ನನಗೂ ಸಂಸಾರಿ ಆಗಬೇಕು ಅನ್ನೋದು ವಿಚಾರದ ಕೊಟ್ಟಬಿಡಿ ಅಂತ ಆ ಭಗವಂತನ ಮಹಾಕೃಪಾವು. ಭಾವ ಕಾಲಿದ್ದವನು ನೀನು ಹುಳಿ ವಂಕಾಯಿ ಎಣ್ಣೆ ತಿಂತೀನಂದ್ರೆ ತಿಂದಿರ್ತಾರೆ. ಹಾಗೆ ಆ ಪರಮಾತ್ಮನ ಭಕ್ತರಿಗೆ ಬಂದಿರುವಂತಹ ಅಪತ್ಯವಾದಂತಹ ವಸ್ತುಗಳು ಎಂದು ಕುಡಿಯೋದಿಲ್ಲ.
ಇಲ್ಲಿ ಬೇಡ್ತಾನೆ ಇಲ್ಲ ಅನ್ನೋದನ್ನು ಹೇಗಂತ ಹೇಳಿ ಏನು ಹೇಳ್ತಾರೆ, ಯಾವ ಸ್ತ್ರೀ ಮನೆಯಲ್ಲಿ ನಾನು ಇಲ್ಲವೋ ಆ ಮನೆಯಲ್ಲಿ ಒಂದು ಸ್ತ್ರೀ ಎತ್ಕೊಂಡು ಹೋಗ್ಬಿಡು. 16,000 ಸ್ತ್ರೀಯರು ಕೃಷ್ಣ ರೀತಿ ಏನಂತಂದ್ರೆ ಎಲ್ಲ ಅಡ್ಡಾಡ್ಕೊತ್ ನೋಡ್ದ, ಎಲ್ಲಿ ಊಟ ಮಾಡ್ಕೊತ್ ಕೂತಾನೆ, ಎಲ್ಲ ಆಡ್ಕೊತ್ ಕೂತಾನೆ, ಎಲ್ಲಿ ಮಾತಾಡ್ಕೊತ್ ಕೂತಾನೆ, ಎಲ್ಲಿ ಹಾಗೆ ಹೇಳ್ತಾರೆ. ಪ್ರತಿಯೊಂದು ಮನೆಯಲ್ಲಿ ಕೃಷ್ಣ ಇದ್ದಾನೆ, ಯಾವುದೂ ಮನೆಯಲ್ಲಿ ಖಾಲಿ ಕಾಣಿಸಲೇ ಇಲ್ಲ. ಕಡೆಗೆ ಈತ ಮನಸ್ಸು ಮಾಡುವಂತ ಹೇಳಿ ಬೇಜಾರ್ಪಟ್ಟು 16,000 ಮನೆ ತಿರುಗಬೇಕು, ಬೇರೆ ಗತಿಯಾಗಿರ್ಬೋದು. ಕಡೆಗೆ ಕೃಷ್ಣ ಹತ್ರ ಹೋಗಿ ಏನಂತಾರೆ, ಏನಪ್ಪ ಮತ್ತೆ ಹೀಗೆ ಮಾಡಿದೆ, ನಾನು ಹೇಳಿದ್ದೆ ಕೂಡ ಯಾವ ಮನೆಯಲ್ಲಿ ನಾನಿಲ್ಲ ಅಲ್ಲಿಯಲ್ಲಿ ಬೇಜಾರ್ಪಟ್ಟು ಸುಮ್ಮನೆ ಹೋಗಬೇಕಾಯ್ತು. ಅದರಂತೆ ಈ ಮನುಷ್ಯ ಎಲ್ಲೆಲ್ಲಿ ಹೋಗ್ತದೆ ಅಲ್ಲಿ ಪರಮಾತ್ಮ ಕಂಡಿದ್ದಾದ್ರೆ ಈ ಮನುಷ್ಯ ಓಡಾಡೋದಕ್ಕೆ ಎಲ್ಲಿ ಅವಕಾಶ. ಯಾವ ಸ್ಥಾನದಲ್ಲಿ ಸಂಕಲ್ಪ ಎತ್ತಿ ಹೋಗ್ತದೆ ಅಲ್ಲಿ ಪರಮಾತ್ಮ ರೀತಿಗೆ ಎದುರು ಕಂಡಿದ್ದಾದ್ರೆ, ಎಲ್ಲಿ ನೀರಿಗೆ ಅಲ್ಲಿ ಗುರುವೇ ಕಂಡ್ರೆ ನೀನು ಪಾಪ ಮಾಡೋದಕ್ಕಾಗದೆ ಎಲ್ಲಿ ಮಾಡ್ತಾನೆ. ಇನ್ನೊಂದವ ಗುರು ನಾನು ಇತ್ಲಾಗಿ ಕಳ್ತನ ಮಾಡ್ತೀನಿ, ಸಮರ್ಥನೆ ಮಾಡ್ತೀನಿ ಅಂತ ಹೇಳಿ ಕಡೆಗಾದ್ರೆ ಮಾತ್ರ ಈ ಸಾಲ ಕಳ್ತನ ಮಾಡಲಾರ್ದೆ ಬಿಡದಿಲ್ಲ. ಎಲ್ಲಿ ನೀರಿಗೆ ನನ್ನ ಗುರು ನಾನು ನೋಡ್ತಾನೆ ಅಂದ್ರೆ ಅಲ್ಲಿ ಕಳ್ತನ ಮಾಡುವುದಕ್ಕೆ ಏನು ಜಾಗದ. ಅದಕ್ಕೆ ಏನಂತಾರೆ ನಂತರದಲ್ಲಿ ಆ ಸತ್ಯ ಶಬ್ದ ತಿರಬೇಕಾಗಿದ್ದಾದ್ರೆ ಎಲ್ಲಿ ಬೇಕು ಅಲ್ಲಿ ಪರಮಾತ್ಮನ ಕಾಣ್ತಾನೆ, ಕಳ್ತನ ಮಾಡೋದಕ್ಕೆ ಅವಕಾಶ ಇಲ್ಲ. ಕಾಲ ಮನಸ್ಸೇ ಹೋಗ್ಬಿಡ್ತದ. ಇದಕ್ಕೆ ಬಿಟ್ಟು ಎಲ್ಲ ಏನು ಬಂದ್ರೆ ಮನಸ್ಸ ಮನಸ್ಸಿನ ಛಾಯ ಶಕ್ತಿ ಇದೇ ತುಂಬೋದು ಪ್ರಪಂಚದಲ್ಲೆಲ್ಲ. ಈ ಪ್ರಪಂಚ ಹೇಗೆ ಬಂದ್ರೆ ಈಗ ಏನಿಲ್ಲ, ಒಂದು ಬಿಸಿಲು ಇದ್ರಿ ಕಾಣಿಸೋದಕ್ಕೆ ಮಾತ್ರ ಕುದುರೆ ಕಣ್ಣಿಗೆ ಕಾಣಿಸಿರ್ತದೆ ಅಥವಾ ಏರ್ದಂಗೆ ಕಾಣಿಸಿರ್ತದೆ, ಅವು ನೀರಲ್ಲ, ಬರೀ ಬಿಸಿಲಿನ ಜಳ ಅದು. ಹಾಗೆ ನೀವು ಇದ್ರಾಗ ಸುಖ ಆಗುತ್ತೇನೆ, ಅದ್ರಾಗ ಸುಖ ಆಗುತ್ತೇನೆ, ಅದರಲ್ಲಿ ಸುಖ ಹೊಂದೇನೆ, ಇದರಲ್ಲಿ ಸುಖ ಮನೆ ಕಟ್ಟು ಸುಖ ಹೊಂದಬೇಕಂದ, ಒಬ್ಬನ ಲಗ್ನ ಮಾಡ್ಕೊಂಡು ಸುಖ ಹೊಂದಬೇಕಂದ, ಒಬ್ಬನ ಧನ ಗಳಿಸಿ ಸುಖ ಹೊಂದಬೇಕಂದ, ಒಬ್ಬರಿಗೆ ಅಂದ್ರೆ ಇದೇ ಶರೀರಕ್ಕೆ ಚೆನ್ನಾಗಿ ತಿನಿಸಿ ಕೈಲಾಗಿ ಗಟ್ಟಿ ಮಾಡಿ ಸುಖ ಹೊಂದಿದೆ. ಯಾವನ ಶಾಸ್ತ್ರಾದಿಗಳು ಓದಿ ಇನ್ನೊಬ್ರು ಓದಿ ಸುಖ ಮಾಡ್ದ, ಯಾವನ ಕೇಳೇ ಸುಖ ಹೊಂದ. ಈ ಎಲ್ಲ ಸುಖಗಳು ಹೇಗದ ಅಂದ್ರೆ ಕೇವಲ ಕಲ್ಪನಿಕ. ನೀವು ಅದೇ ಕಾಲಕ್ಕೆ ಮತ್ತೆ ಮಾಡಿದ್ರೆ ಇರೋದಿಲ್ಲ. ಅಂದ್ರೆ ಇದು ಬಿಸಿ ಬೀದ್ರಿ ಕಾಣಿಸೋದಕ್ಕೆ ಮಾತ್ರ ಅದೇ ಇದರಲ್ಲಿ ನಿಜಕ್ಕಿಲ್ಲ. ಅದಕ್ಕೆ ಏನಂತಾರೆ, ಪ್ರೈಸತ್ತಂದ್ರೆ ನೀರು ಮತ್ತು ತಿಂಗಳ ಮೇಲೆ ದಾಟಿದ್ರೆ ಆ ಸಂಸ್ಥಾನದಲ್ಲಿ ವಾಯು ಬರ್ತದೆ. ಆ ವಾಯುದಲ್ಲಿ ಚಿತ್ತ ಇಷ್ಟ ಆದರೆ ಆವಾಗ ನಿಮಗೆ ಇದು ರಹಸ್ಯ ಗೊತ್ತಾಗ್ತದೆ. ಅವರ ಹೆಸರು ಆಯುಧೇಶ್ವರಿ. ಅದಕ್ಕೆ ಏನಂತಾರೆ, ಗುರುಮುಖ ಜನರೇ ಮಾತಾಡೋದಕ್ಕೆ ಯೋಗ್ಯರು. ಅವ್ರ ಮಾತಿನಿಂದ ಏನಾದ್ರೂ ರಹಸ್ಯ ಇರ್ತದೆ. ಬಾಕಿ ಯಾರಿಗೂ ಮಾತಾಡ್ತಾರೆ, ಎಲ್ಲಿಗರ ಒಂದು ಎತ್ತಲಿಂದರ ಒಂದು ಯಾರಿಗರು ಹೇಳಿದ್ರು. ಆ ಹೇಳದವರಿಗೂ ಏನಿಲ್ಲ. ಇವನು ಹೇಳಿದ್ದ ವಸ್ತು ಎಲ್ಲವೋ ಅವನಿಗೂ ಗೊತ್ತಿಲ್ಲ, ಕೇಳಿದವರಿಗೂ ಅವರಲ್ಲಿ ಹೇಳ್ಬರೋದು ಏನು. ನೀನು ಬ್ರಹ್ಮನಿಂದ ಬಿಡು, ನೀನು ಬ್ರಹ್ಮಸ್ವರೂಪ ಸಿಕ್ಕಿದ್ದಾರೆ ಬರಲಿ. ಅದಕ್ಕೆ ಗುರುಮುಖರು ಮಾತಾಡುವುದಕ್ಕೆ ಯೋಗ್ಯ.
ಅವರ ಮಾತಿನಲ್ಲಿ ಪರಮ ಶಕ್ತಿ ಇರ್ತದೆ. ಆ ಶಕ್ತಿ ನಮ್ಮ ಹೃದಯದಲ್ಲಿ ಪ್ರೇರಣೆಯಾಗಿ ನಮ್ಮ ಹೃದಯದಲ್ಲಿರ್ತಕ್ಕಂತಹ ಅಜ್ಞಾನಕ್ಕೆ ದೂರ ಕರೆಸಿ ಸತ್ಯಕ್ಕೋಗಿ ನಮ್ಮ ಚಿತ್ತ ಕೂಡಿಸಿಬಿಡ್ತದೆ. ಇದು ಮಾತಾಡಿದ್ರೆ ಇಂಥ ಮಾತಾಡುದು ಅಂದ್ರೆ ಬರೇ ಯಾವುದನ್ನ ಮಾತಾಡ್ತಿದ್ರೆ ಒಬ್ಬನ ನಿಧಾನಂತ ಒಬ್ಬನ ಗೀತವನ್ನು ಹಾಕಿಬಿಟ್ಟ, ಒಬ್ಬನ ಭಾಗವತ ಹಾಕಿಬಿಟ್ಟ, ಒಬ್ಬನ ಗರುಡ ಪುರಾಣ ಹಾಕಿಬಿಟ್ಟ. ಸತ್ಯವಾಗಿ ಗರುಡ ಪುರಾಣ ಹಾಕಿರ್ತಾರೆ.